सर्वकार्येषु सर्वदा नौमिन्यान सुधादिकृत्यमुनिं श्रीपादर अर्सन्मणिं व्यासार्यान् विविधागमब्धिविहरान् श्रीवादिराजानपि वन्दे हंस वरां प्रभुत्तमगुरुन् वैदग्ध्यवारान्निधिं श्रीसत्यव्रत राघवेन्द्रमुनिपान् सद्बोध सद्ध्यानपान् सत्यधीरकराब्जोत्थ ज्ञानवैराग्यसागरः सत्यज्ञानाख्यतरणिः स्वान्तध्वान्तं निकृन्ततु विद्यारां विदाचार्यं वेदज्ञानब्धिचन्दिरं दुर्मतध्वान्तमार्तण्डं सत्यध्यानं भजे सत्याविद्याकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यान् सुधार्तां शास्त्रेषु पारदर्शानं शास्त्रज्ञेषु वत्सलं दीनभक्तोद्धारकरं सत्यात्मानं भजे विद्यापीठ विधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आत्मं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरि ओम्। 26ನೇ ಅಧ್ಯಾಯ 257ನೇ ಶ್ಲೋಕ 257 ಅಲ್ಲಿಂದ ಇವಾಗ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ದ್ರೋಣಾಚಾರ್ಯರು ತಾವು ಪ್ರಧಾನವಾಗಿದ್ದು ಯುದ್ಧವನ್ನ ಮಾಡ್ತಾ ಇದ್ದಾರೆ. ರಾತ್ರಿಯ ಹೊತ್ತು ಕೂಡ ಯುದ್ಧವನ್ನು ಮಾಡ್ತೇವೆ ಅಂತ ಅವರು ಸಂಕಲ್ಪ ಮಾಡಿ ಯುದ್ಧ ಮಾಡ್ತಾ ಇರುವಾಗ ಸ್ವಲ್ಪ ಸಾಯಂಕಾಲದ ಹೊತ್ತು ಎಲ್ಲರಿಗೂ ಶ್ರಮವಾಗಿತ್ತು. ಆಗ ಅರ್ಜುನ ಹೇಳ್ತಾನೆ, ಚಂದ್ರೋದಯ ಆಗುವವರೆಗೂ ಕೂಡ ಸ್ವಲ್ಪ ನೀವು ಶ್ರಮ ಪರಿಹಾರ ಮಾಡಿಕೊಳ್ಳಿ, ಮತ್ತೆ ಪುನಃ ನಾವು ಯುದ್ಧ ಮಾಡೋಣ ಅಂತ ಹೇಳಿದ್ದಕ್ಕೆ ಎಲ್ಲರಿಗೂ ಸ್ವಲ್ಪ ಸಂತೋಷವಾಗಿದೆ. ಎಲ್ಲರೂ ಒಳ್ಳೆಯದಾಗಲಿ ಅಂತ ಅರ್ಜುನನಿಗೆ ಆಶೀರ್ವಾದ ಮಾಡಿದ್ದಾರೆ. ನಿಂತಲ್ಲಿಯೇನೆ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡು ಮತ್ತೆ ಪುನಃ ಚಂದ್ರೋದಯವಾದ ಮೇಲೆ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪುನಶ್ಚ ಚಂದ್ರೇ ಅಭ್ಯುದಿತೆ ಯುಧೇಯತೆ ಸಮಾಯುಃ ಶಸ್ತ್ರ ಮಹಸ್ತ್ರವರ್ಷಾಃ ತತ್ರ ಯಾತಃ ಸತ್ಯಕಿಃ ಸಾತ್ಯಕಿಂ ಸೋಮದತ್ತಃ ಭೂರಿಶ್ಚ ತಾಭ್ಯಾಂ ಯುಧೇ ಸ ಏಕಃ. ಚಂದ್ರೋದಯ ಆದ ಮೇಲೆ ಶಸ್ತ್ರ ಅಸ್ತ್ರಗಳನ್ನ ತೆಗೆದುಕೊಂಡು ಎಲ್ಲರೂ ಮತ್ತೆ ಪುನಃ ಯುದ್ಧಕ್ಕೆ ಬಂದಿದ್ದಾರೆ. ವೃಷ್ಟಿ ಮಾಡ್ತಾ ಬಂದರು. ಅದರಲ್ಲಿ ಸಾತ್ವಿಕೆ ಜೊತೆ ಯುದ್ಧ ಮಾಡಲಿಕ್ಕೆ ಭೂರಿ ಸೋಮದತ್ತ ಇವರಿಬ್ಬರು ಕೂಡ ಬಂದಿದ್ದಾರೆ. ಅವರಿಬ್ಬರ ಜೊತೆಗೆ ಒಬ್ಬ ಸಾತ್ವಿಕಿ ತಾನು ಯುದ್ಧವನ್ನು ಮಾಡ್ತಾ ಇದ್ದಾನೆ. ಹತೌ ಚತೌ ಪೇತತುಸ್ತೇನ ಭೂಮೌ ಬಾಲ್ಹೀಕಯೇನಂ ಸಮರೇ ತ್ವಯೋಧಯತ್ ಸಸಾತ್ಯಕಿಂ ವಿರಥೀಕೃತ್ಯ ಬಾಣಂ ವಧಾರತಶ್ಚಾಶು ವಿಮೋಚ ವೀರಃ ಚಿಚ್ಛೇದತಂ ಭೀಮಸೇನಸ್ತ್ರಿಧೈವ ತಸ್ಮೈ ಶತಘ್ನೀಂ ಪ್ರಜಹಾರ ಬಾಲ್ಹಿಕಃ ತಯಾ ಹತೋ ವಿಫಲಿತೋ ವೃಕೋದರೋ ಜಘಾನತಂ ಗದಯಾ ಸೋಪತಚ್ಚ. ಸಾತ್ವಿಕಿ ತಾನು ಜೋರಾಗಿ ಹೊಡೆದಿದ್ದಕ್ಕೆ ಅವರಿಬ್ಬರು ಕೆಳಗಡೆ ಬಿದ್ದೋಗ್ಬಿಟ್ರು. ಹತೌ ಚತೌ ಪೇತತು ಸ್ಥೇನ ಭೂಮಿಯಲ್ಲಿ ಬಿದ್ದೋಗಿದ್ದಾರೆ. ಆಗ ಬಾಲ್ಹೀಕ ರಾಜ ಬಂದು ಸಾತ್ವಿಕೆ ಜೊತೆಗೆ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಬಾಲ್ಹೀಕ ಇವನು ಸಮರ್ಥನಾಗಿರ್ತಕ್ಕಂತಹ ರಾಜ. ಹೀಗಾಗಿ ಆ ಸಾತ್ವಿಕಿಯ ರಥವನ್ನೆಲ್ಲ ನಾಶ ಮಾಡಿದ್ದಾನೆ. ಅವನ ಬಾಣವನ್ನು ಎಲ್ಲ ನಾಶ ಮಾಡಿ ಅವನಿಗೆ ಕೊಲ್ಲಬೇಕು ಅನ್ನೋದಕ್ಕೋಸ್ಕರವಾಗಿ ಒಂದು ಬಾಣವನ್ನು ಬಿಡ್ತಾನೆ. ತಸ್ಯ ಆಶು ಮಮೋಚ ವೀರಃ. ಪರಾಕ್ರಮಿಯಾಗಿರ್ತಕ್ಕಂತಹ ಬಾಲ್ಹೀಕ ರಾಜ ಕೊಲ್ಲಬೇಕು ಅಂತ ಒಂದು ಬಾಣ ಬಿಟ್ಟ. ಆಗ ಭೀಮಸೇನ ದೇವರು ನೋಡ್ತಾರೆ. ದೂರದಿಂದ ನೋಡಿ ಈ ಬಾಲ್ಹೀಕ ರಾಜ ಬಿಟ್ಟಿರ್ತಕ್ಕಂತಹ ಬಾಣ ಏನಾದರೂ ಸಾತ್ವಿಕಿಗೆ ಬಡದ್ರೆ ಅವನು ಸತ್ತೋಗ್ಬಿಡ್ತಾನೆ. ಅದಕ್ಕಾಗಿ ಭೀಮಸೇನ ದೇವರ ಮಧ್ಯದಲ್ಲಿ ತಾವು ಪ್ರವೇಶ ಮಾಡಿ ಆ ಬಾಣವನ್ನ ಕತ್ತರಿಸಿ ಹಾಕ್ತಾರೆ. ಚಿಚ್ಛೇದತಂ ಭೀಮಸೇನ ಸ್ಥಿತೈವ ತಸ್ಮೈ ಶತಘ್ನೀಂ ಪ್ರಜಹಾರ ಬಾಲ್ಹಿಕಃ ತಯಾ ಹತೋ ವಿಫಲಿತೋ ವೃಕೋದರಃ ಜಘಾನತಂ ಗದಯಾ ಸೋಪತಚ್ಚ. ಭೀಮಸೇನ ದೇವರು ತಾವು ಆ ಬಾಣವನ್ನ 3 ಭಾಗ ಮಾಡಿ ಕತ್ತರಿಸಿ ಹಾಕ್ತಾರೆ. ಬೇರೆ ಬಾಣ ಬಿಟ್ಟು ಕತ್ತರಿಸಿ ಹಾಕಿಬಿಡ್ತಾರೆ. ಆಗ ಆ ಸಾತ್ವಿಕಿ ಬದುಕೋತಾನೆ. ಬಾಲ್ಹೀಕ ರಾಜನಿಗೆ ಸಿಟ್ಟು ಬರ್ತದೆ. ಭೀಮಸೇನ ದೇವರು ಈ ರೀತಿಯಾಗಿ ಮಾಡಿಬಿಟ್ರು ಅಂತ ಅವನ ಸಿಟ್ಟಿಗೆ ಬಂದು ಶತಘ್ನಿ ಎಂಬಂತಹ ಗದ, ಆ ಗದಾವನ್ನು ತೆಗೆದುಕೊಂಡು ಭೀಮಸೇನ ದೇವರಿಗೆ ಹೊಡಿತಾನೆ. ಹೊಡೆದಾಗ ಭೀಮಸೇನ ದೇವರು ಒಂದು ಕ್ಷಣ ವಿಫಲಿತಃ ವೃಕೋದರಃ, ಸ್ವಲ್ಪ ಗಾಯವಾದಂತೆ ಬಡದಾಗ ಹೇಗೆ
ನಾವು ಒಂದು ಕ್ಷಣ ಸುಮ್ಮನೆ ಕೂತ್ಬಿಡ್ತೀವಿ. ಆ ತರ ಭೀಮಸೇನ ಏನಾಗಿಲ್ಲ. ಹಾಗಿದ್ದಾಗ ಜಘಾನತಂ ಗದಯ ಸೋಪತಚ್ಚ ಭೀಮಸೇನ ಅಂತಾರೆ, ನನಗೇನಾಗೋದಿಲ್ಲ ನೋಡಪ್ಪ ಅಂತ ಹೇಳಿ ಮತ್ತೆ ಪುನಃ ಮತ್ತೆ ಗದೆಯನ್ನು ತೆಗೆದುಕೊಂಡು ಆ ಬಾಲ್ಹೀಕ ರಾಜನ ಹೊಡೆದಿದ್ದಾರೆ. ಬಾಲ್ಹೀಕ ರಾಜ ಕೆಳಗಡೆ ಬಿದ್ದು ಹೋಗ್ಬಿಟ್ಟ. ಭೀಮಸೇನ ದೇವರು ಆ ಬಾಲ್ಹೀಕನನ್ನ ಕೊಲ್ತಾರೆ. ಇವಾಗ ಆ ಭೀಮಸೇನ ದೇವರ ಬಾಲ್ಹೀಕ ರಾಜನನ್ನ ಕೊಲ್ತಾರೆ. ಆ ಒಂದು ಸಂದರ್ಭವನ್ನು ಶ್ರೀಮದಾಚಾರ್ಯರು ಇಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ. ಬಾಲ್ಹೀಕಃ ಪ್ರಾರ್ಥಯಾಮಾಸ ಪೂರ್ವಂ ಸ್ನೇಹ ಪುರಸ್ಸರಂ ಭೀಮತ್ವಯೇವ ಹಂತವ್ಯೋ ರಣೇಹಂ ಪ್ರೀತಿಮಿಚ್ಛತ ತದಾ ಯಶಶ್ಚ ಧರ್ಮಂಚ ಲೋಕಂಚ ಪ್ರಾಪ್ನುಯಾಮಹಂ. ಯಾವಾಗ ಕೌರವರಿಗೆ ಪಾಂಡವರಿಗೆ ಯುದ್ಧ ಅಂತ ನಿಶ್ಚಿತವಾಯಿತೋ ಆಗ ಕೌರವರ ಪಕ್ಷದಲ್ಲಿ ಇದ್ದು ಬಾಲ್ಹೀಕ ರಾಜ ಅವನು ಯುದ್ಧವನ್ನ ಮಾಡ್ತಾ ಇದ್ದಾನೆ. ಯುದ್ಧ ಮಾಡ್ತಾ ಇರುವಾಗ ಬಾಲ್ಹೀಕ ರಾಜ ಮೊದಲಿಗೇನೆ ಭೀಮಸೇನ ದೇವರ ಹತ್ರ ಹೋಗಿ ಕೇಳ್ಕೊತಾನೆ, ಭೀಮ ನಿನ್ನ ಹತ್ರ ಒಂದು ನನ್ನ ಪ್ರಾರ್ಥನೆ ಇದೆ. ಹೇಗೂ ಯುದ್ಧ ಮಾಡ್ತೇವೆ, ಕೌರವರು ಸೋಲ್ತಾರೆ, ಆ ಕೌರವರ ಪಕ್ಷದಲ್ಲಿರ್ತಕ್ಕಂತಹ ನಾವು ಸೋತು ಹೋಗ್ತೀವಿ, ನಮಗೆ ಮರಣ ನಿಶ್ಚಿತ ಇದೆ. ಆದ್ರೆ ಕಂಡವರಿಂದ ಸಾಯೋದು ಬೇಡ, ನಿನ್ನಿಂದಲೇ ನಾನು ಸಾಯಬೇಕು. ಭೀಮ ತ್ವಯೈವ ಹಂತವ್ಯ ರಣೇಹಂ ಪ್ರೀತಿಮಿಚ್ಛತ. ನೋಡ್ರಿ ಏನ್ ಕೇಳ್ತಾರೆ, ನನಗೆ ನಿನ್ನ ಮೇಲೆ ಪ್ರೀತಿ ಇದೆ, ನಿನಗೆ ನನ್ನ ಮೇಲೆ ದಯಮಾಡಿ ನೀನು ಕೊಲ್ಲಬೇಕು. ಪೂರ್ವಂ ಸ್ನೇಹ ಪುರಸ್ಸರಂ ಪ್ರಾರ್ಥಯಾಮಾಸ, ಪ್ರೀತಿಯಿಂದ ಪ್ರಾರ್ಥನೆ ಮಾಡ್ತಾನೆ. ಯಾಕೆ ನಿನ್ನಿಂದ ನಾನು ಸಾಯಬೇಕು ಅಂತ ಅಪೇಕ್ಷೆ ಮಾಡ್ತೀನಿ ಅಂತಂದ್ರೆ, ತದಾ ಯಶಶ್ಚ ಧರ್ಮಂಚ ಲೋಕಂಚ ಪ್ರಾಪ್ನುಯಾಮಹಂ, ನಿನ್ನಿಂದ ಸೋತರೆ ನನಗೆ ಒಳ್ಳೆ ಕೀರ್ತಿ. ಭೀಮಸೇನ ದೇವರು ಯುದ್ಧ ಮಾಡಿದ ಬಾಲ್ಹೀಕ, ಭೀಮಸೇನ ದೇವರನ್ನು ಸೋಲಿಸಿರೋ ದೊಡ್ಡ ಕೀರ್ತಿ ಅದು. ಧರ್ಮಂ, ನನಗೆ ಒಳ್ಳೆಯ ಧರ್ಮ ಬರ್ತದೆ. ಮತ್ತು ಲೋಕಂಚ ಪ್ರಾಪ್ನುಯಾಮಹಂ, ಒಳ್ಳೆಯ ಲೋಕವು ನನಗೆ ವೀರಲೋಕ, ಯುದ್ಧದಲ್ಲಿ ಮರಣ ಹೊಂದಿದ್ದಕ್ಕೆ ನನಗೆ ವೀರ ಸ್ವರ್ಗವೂ ಕೂಡ ಸಿಗ್ತದೆ. ಆದ್ದರಿಂದಾಗಿ ನೀನು ನನ್ನನ್ನು ಕೊಲ್ಲಬೇಕು ಎಂಬುದಾಗಿ ಬಾಲ್ಹೀಕ ರಾಜ ಯುದ್ಧಕ್ಕಿಂತಲೂ ಮೊದಲಿಗೇನೆ ಭೀಮಸೇನ ದೇವರಿಗೆ ಪ್ರಾರ್ಥನೆ ಮಾಡಿದ್ದಾನೆ. ಹೀಗಾಗಿ ಆ ಪ್ರಾರ್ಥನೆಯನ್ನ ನೆನಪು ಮಾಡಿಕೊಂಡಿರತಕ್ಕಂತಹ ಭೀಮಸೇನ ದೇವರು ಬಾಲ್ಹೀಕನ ಜೊತೆಗೆ ಯುದ್ಧ ಮಾಡ್ತಾ ಇರುವಾಗ ಚೆನ್ನಾಗಿ ಅವನ ಗದೆಯಿಂದ ಹೊಡೆದ್ರು. ಇತ್ಯುಕ್ತಾಹ ತಂ ಭೀಮೋ ನಿತರಾಂ ವ್ಯಥಿತಸ್ತದಾ ಹನ್ಯಾಂ ನೈವಾನ್ಯಥಾ ಯುದ್ಧೇ ತತ್ತೇ ಶುಶ್ರೂಷಣಂ ಭವೇತ್ ಇತಿ ತೇನ ಹತಸ್ತತ್ರ ಭೀಮಸೇನೇನ ಬಾಲ್ಹಿಕಃ. ಭೀಮಸೇನ ದೇವರು ಹೇಳ್ತಾರೆ, ನೋಡ್ರಿ ನೀವು ಹಿಂದೆ ನನಗೆ ಹೇಳಿದ್ದಿ, ಏನು ಯುದ್ಧ ಮಾಡುವ ಪ್ರಸಂಗದಲ್ಲಿ ನಾನು ಕೊಲ್ಲಬೇಕು ಅಂತ ಹೇಳಿದ್ದು. ಆದ್ದರಿಂದ ಹನ್ಯಾಂ, ನಾನು ಕೊಲ್ತೇನೆ, ಇಲ್ಲೇ ಇದ್ರೆ ನಾನು ತತ್ತೇ ಶುಶ್ರೂಷಣಂ ಭವೇತ್, ನೀನು ಹೇಳಿದ್ದೆ ಆದ್ರೆ ನಾನು ಕೊಲ್ತಾ ಇದ್ದೀನಿ. ಅದು ನನಗೆ ನಿನ್ನ ಸೇವೆ ಮಾಡಿದಂತ, ನಿನ್ನ ಮಾತನ್ನು ಕೇಳದಂತೆ ಆಗುತ್ತದೆ. ಇತಿತೇನ ಹತಸ್ತತ್ರ, ಈ ರೀತಿಯಾಗಿ ಹೇಳಿ ಭೀಮಸೇನ ದೇವರು ಮತ್ತೆ ಪುನಃ ಗದೆಯಿಂದ ಹೊಡೆದಿದ್ದಾರೆ. ಆಗ ಆ ಭೀಮಸೇನ ದೇವರ ಗದಾಪ್ರಹಾರದಿಂದ ಬಾಲ್ಹೀಕ ರಾಜ ಅವನು ಸತ್ತು ಹೋಗಿದ್ದಾನೆ. ಹೀಗೆ ನೋಡ್ರಿ, ನಾನು ಮೇಲಿಂದ ಮೇಲೆ ಈ ಮಾತನ್ನು ನೆನಪು ಮಾಡ್ಕೊಳ್ತಾ ಇದ್ದೀನಿ. ಯುದ್ಧ ನಡೆದಿದೆ, ನಡೆದು ಹೋಗಿದೆ, ಪಾಂಡವರ ಜಯ ಸಿಕ್ಕಿದೆ. ಆದ್ರೆ ಆ ಯುದ್ಧದಲ್ಲಿ ಎಷ್ಟು ಧರ್ಮಗಳಿದೆ. ಇಲ್ಲಿ ಯುದ್ಧನೇ ಧರ್ಮ ಯುದ್ಧ. ಆ ಧರ್ಮ ಯುದ್ಧದಲ್ಲಿ ಮತ್ತೆ ಧರ್ಮಗಳಿದೆ. ಎಷ್ಟು ವರ, ಶಾಪ ಮತ್ತು ಪ್ರಾರ್ಥನೆ, ನಾನಾ ತರಹದ ಪ್ರಸಂಗಗಳಿದೆ. ಅದೆಲ್ಲವನ್ನೂ ಶ್ರೀಮದಾಚಾರ್ಯರು ಪರಮಾದ್ಭುತವಾಗಿ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹತೆ ಬಾಲ್ಹೀಕೆ ಕೌರವ ಭೀಮಸೇನಂ ಅಭ್ಯಾಜಗ್ಮುಃ ಕರ್ಣ ದುರ್ಯೋಧನಾದ್ಯಾಃ ದ್ರೌಣಿಂ ಪುರಸ್ಕೃತ್ಯ ಗುರುಂಚ ಪಾಶತಃ ಸಭ್ರಾತೃಕಃ ಸಾತ್ವಿಕಿನ ಸಮಭಯಾತ್. ಮನುಷ್ಯನಿಗೆ ಮರಣ ಬರುವುದು ಸಹಜ, ಎಲ್ಲರಿಗೂ ಮರಣ ಬರ್ತದೆ. ಹುಟ್ಟಿದ ಮೇಲೆ ಸಾಯದಿರೋ ವ್ಯಕ್ತಿ ಯಾರಿದ್ದಾನೆ ಜಗತ್ತಿನಲ್ಲಿ? ಎಲ್ಲರೂ ಸಾಯಲೇಬೇಕು. ಆದ್ರೆ ನಮಗೆ ಒಳ್ಳೆಯ ಮರಣ ಬರಬೇಕು ಅಂತ ಅಪೇಕ್ಷೆ ಮಾಡುವುದೇ ಒಂದು ದೊಡ್ಡದಾಗಿರ್ತಕ್ಕಂತಹ ನಮಗೆ ಲಾಭ. ಶಾಸ್ತ್ರ ನಮಗೆ ಹೇಳ್ತದೆ, ಉತ್ತಮವಾಗಿರತಕ್ಕಂತಹ ಮರಣ ಬರಬೇಕಾದ್ರೂ ಪುಣ್ಯ ಬೇಕು. ಪುಣ್ಯ ಇಲ್ಲದೆ ಇದ್ದರೆ ಉತ್ತಮವಾಗಿರ್ತಕ್ಕಂತಹ ಮರಣವೂ ಬರೋದಿಲ್ಲ. ಏನೇನೋ ಕಷ್ಟಪಡ್ತಾರೆ, ಕಷ್ಟಪಟ್ಟು ಈ ಜೀವ ದೇಹದಿಂದ ಹೋಗ್ತಾನೆ, ಮರಣವನ್ನು ಹೊಂತಾನೆ.
ಯಾವ ಕಷ್ಟ ಇಲ್ಲದೆ, ರೋಗ ಇಲ್ಲದೆ ಪೂಜೆ ಮಾಡುವಾಗ ಭಗವಂತನ ಧ್ಯಾನ ಮಾಡ್ತಾ ಈ ದೇಹವನ್ನು ಬಿಡುವುದು ಬಹಳ 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 ಅಪರೂಪ. ಕೋಟಿ 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 ಜನರಲ್ಲಿ ಒಬ್ರಿಗೋ ಇಬ್ರಿಗೋ ಅಂತಹ ಭಾಗ್ಯ ಸಿಗ್ತದಿರೋ ಗೊತ್ತಿಲ್ಲ. ಅಂತಹದ್ದು ಎಷ್ಟೋ ಜನ ಕೇಳ್ತೀವಿ ನಾವು, ಏಕಾದಶಿ ಮಾಡಿದ್ರು, ಪೂಜೆ ಮಾಡಿದ್ರು, ತೀರ್ಥ ತಗೊಂಡ್ರು, ಪ್ರಾಣ ಬಿಟ್ರು. ಎಷ್ಟೋ ಜನ ಪೂಜೆ ಮಾಡಿ ಪೂಜೆ ಮುಗಿತು, ಅವ್ರ ಪ್ರಾಣ ಬಿಡ್ತು. ಅವ್ರವ್ರ ಅದೃಷ್ಟ. ಭಗವಂತನ ಸ್ಮರಣ ಬಂದಿದೆ, ಮೋಕ್ಷಕ್ಕೆ ಹೋಗ್ತಾರೆ, ನಾನು ಅದನ್ನ ಹೇಳೋದಿಲ್ಲ, ಅದು ಬಹಳ ಕಷ್ಟದ ಅಪರೋಕ್ಷ ಜ್ಞಾನಿಗೆ ಮಾತ್ರ ಸಾಧ್ಯ. ಆದ್ರೆ ಯೋಗ್ಯವಾದ ಶಾಸ್ತ್ರ ವಿಹಿತವಾದ ಮರಣ ಇಷ್ಟು ಮಾತ್ರ ನಿಶ್ಚಿತ. ಜನ್ಮಕ್ಕೆ ಹೇಗೆ ಪುಣ್ಯ ಬೇಕೋ ಮರಣಕ್ಕೂ ಪುಣ್ಯ ಬೇಕು. ಮರಣ ಕಾಲದಲ್ಲಿ ಬ್ರಾಹ್ಮಣರು ಸಿಗಬೇಕು, ಉತ್ತಮರಾಗಿರ್ತಕ್ಕಂತಹ ಸಜ್ಜನರಿರಬೇಕು, ಅವ್ರು ಉಪದೇಶ ಮಾಡಬೇಕು. ಆ ಮಕ್ಕಳಿರ್ಬೋದು, ಬಂಧುಗಳಿರ್ಬೋದು, ಯಾರೊಬ್ರು ಶಾಸ್ತ್ರವನ್ನೋ ಮತ್ತೊಂದೋ ಏನಾದ್ರು ಒಂದು ಹೇಳ್ತಾ ಇರಬೇಕು. ಅದನ್ನ ಕೇಳ್ತಾ 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 ನಾವು ಮರಣವನ್ನು ಹೊಂದಬೇಕು. ಆ ತರಹದ ಒಂದು ಪ್ರಸಂಗ ಬರಬೇಕಾದ್ರೆ ಅದು ಬಹಳ ಕಷ್ಟ. ಅದಕ್ಕೆ ಮತ್ತೆ ಪುನಃ ಪುಣ್ಯವೇ ಕಾರಣವಾಗುತ್ತೆ. ಹೀಗಾಗಿ ಒಳ್ಳೆಯ ಪವಿತ್ರವಾಗಿರ್ತಕ್ಕಂತಹ ಕ್ಷೇತ್ರಗಳು ಅಥವಾ ಪವಿತ್ರವಾಗಿರ್ತಕ್ಕಂತಹ ಒಂದು ನದಿ ಇತ್ಯಾದಿಗಳು, ಅಲ್ಲಿ ನಮಗೆ ಮರಣ ಬರಬೇಕು ಅಂತ ಆದ್ರೆ ಅದಕ್ಕೂ ಪುಣ್ಯ ಬೇಕು. ಹೀಗಾಗಿ ಭೀಮಸೇನ ದೇವರಿಗೆ ಮೊದಲಿಗೇನೆ ಕೇಳ್ಕೊಂಡಿದ್ದೇವೆ, ಬಾಲ್ಯಕ ರಾಜ ಸಾಯೋದಂತೂ ನಿಶ್ಚಿತ, ಸಾಯವಾಗಲೂ ಚೆನ್ನಾಗಿ ಸಾಯೋಣ, ಉತ್ತಮನಾಗಿರ್ತಕ್ಕಂತಹ ಅಧಿಕಾರಗಳಿಂದ ಭೀಮಸೇನ ದೇವರಿಂದ ಹೊಡಿಸಿಕೊಂಡು ನಾನು ಯುದ್ಧದಲ್ಲಿ ಮರಣ ಹೊಂದಿದ್ರೆ ನನಗೆ ಉತ್ತಮ ಫಲ ಸಿಗ್ತದೆ, ಉತ್ತಮ ಲೋಕವಾಗ್ತದೆ ಅಂತ ಅಪೇಕ್ಷೆಯಿಂದ ಆ ರೀತಿ ಅವನು ಹೊಂದಿದ್ದಾನೆ. ಯಾವಾಗ ಬಾಲ್ಯಕ ರಾಜ ಮರಣವನ್ನು ಹೊಂದಿದ ಆಗ ಎಲ್ಲ ಕೌರವರು, ಅವನ ಕರ್ಣ, ದುರ್ಯೋಧನ, ಅವನ ಅಶ್ವತ್ಥಾಮಾಚಾರ್ಯರು ಮತ್ತೆ ಎಲ್ಲರೂ ಸೇರಿಕೊಂಡು ಆ ಭೀಮಸೇನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಬರ್ತಾರೆ. ಆನಂತರ ಧೃಷ್ಟದ್ಯುಮ್ನ, ಅವರ ಅಣ್ಣ ತಮ್ಮಂದ್ರು ಹಾಗೂ ಸಾತ್ಯಕಿ ಇವರೆಲ್ಲೂ ಸೇರಿಕೊಂಡು ಗುರುಂ ಅಂದ್ರೆ ದ್ರೋಣಾಚಾರ್ಯ ಯುದ್ಧ ಮಾಡ್ಲಿಕ್ಕೆ ಅವರು ಹೋಗ್ತಾರೆ. ಇನ್ನು ಅರ್ಜುನ ಅವನು ಸಂಶಕ್ತಕರೆಂಬಂತಹ ಬೇರೆ ರಾಕ್ಷಸರು, ಅವ್ರ ಜೊತೆ ಯುದ್ಧ ಮಾಡ್ಲಿಕ್ಕೆ ಅವನು ಹೋಗಿರ್ತಾನೆ. ಅದನ್ನ ಹೇಳ್ತಾರೆ, ಸಂಶಕ್ತಕೈರೇವ ಪಾರ್ಥೋ ಯೋಧ ತದ್ಯುದ್ಧಮಾಸೀತ್ ಅತಿರೌದ್ರಮದ್ಭುತಂ ಅಕ್ಷೌಹಿಣಿ ತತ್ರ ಭೀಮಾರ್ಜುನಾಭ್ಯಾಂ ನಿಷೂದಿತ ರಾತ್ರಿ ಯುದ್ಧೇ ಸಮಸ್ತ. ಅರ್ಜುನ ಸಂಶಕ್ತ ಯುದ್ಧ ಮಾಡ್ತಾ ಇದ್ದಾನೆ, ಅತಿ ಘೋರವಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಯುದ್ಧ. ಆ ರಾತ್ರಿಯಲ್ಲಿ ಭೀಮಸೇನ ದೇವರು ಹಾಗೂ ಅರ್ಜುನ ಇಬ್ಬರು ಸೇರಿಕೊಂಡು ಒಟ್ಟಾರೆ ಒಂದು ಅಕ್ಷೋಹಿಣಿ ಸೈನ್ಯವನ್ನು ನಾಶ ಮಾಡಿದ್ದಾರೆ. ಕೌರವರ ಪಕ್ಷದಲ್ಲಿರ್ತಕ್ಕಂತಹ ಒಂದು ಅಕ್ಷೋಹಿಣಿ ಸೈನ್ಯವನ್ನ ನಾಶ ಮಾಡಿದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ತತಃ ಸೂರ್ಯಶ್ಚಾಭ್ಯತಸ್ತದಾತಿ ಘೋರಂ ದ್ರೋಣ ಕರ್ಮ ಯುದ್ಧೇ ಚಕಾರ ಸ ಪಾಂಚಾಲಾನಾಂ ರಥವೃಂದಂ ಪ್ರವಿಶ್ಯ ಜಘಾನ ಹಸ್ತ್ಯಶ್ವರಥಾನ್ ನರಾಂಶ್ಚ ವಿದ್ರಾವಿತಾಸ್ತೇನ ಮಹಾರಥಾಶ್ಚ ನೈವಾವಿಂದನ್ ಶರ್ಮ ಬಾಣಾಂಧಕಾರೆ ಯುವೇವ ವೃದ್ಧೋಪಿಶ್ಚಾರ ಯುದ್ಧೇ ಸೌಗ್ರಧನ್ವಾ ಪರಮಾಸ್ತ್ರವೇತ್ತ. ಮತ್ತೆ ಸೂರ್ಯೋದಯ ಆದ ತಕ್ಷಣ ಸ್ವಲ್ಪ ವಿಶ್ರಾಂತಿ, ಸೂರ್ಯ ಆದ ತಕ್ಷಣ ಮತ್ತೆ ಯುದ್ಧ ಪ್ರಾರಂಭ. ಅತಿ ಘೋರಂ, ಅತ್ಯಂತ ಘೋರವಾಗಿರ್ತಕ್ಕಂತಹ ಯುದ್ಧವನ್ನು ಮಾಡ್ತಾ ಇದ್ದಾರೆ ದ್ರೋಣಾಚಾರ್ಯರು. ಆ ಪಾಂಚಾಲ ದೇಶದ ಏನು ರಥವೃಂದಂ ಪ್ರವಿಶ್ಯ, ರಥದ ಸಮೂಹ ಇತ್ತು, ಅಲ್ಲಿ ಪ್ರವೇಶ ಮಾಡಿ ವಿಶೇಷವಾಗಿ ದ್ರೋಣಾಚಾರ್ಯರು ಅವರ ಆನೆ, ಹಸ್ತಿ ಅಂದ್ರೆ ಆನೆ, ಅಶ್ವ ಅಂದ್ರೆ ಕುದುರೆಗಳು, ರಥಗಳು, ನರ, ಅವನ್ನೆಲ್ಲ ಪ್ರವೇಶ ಮಾಡಿ ಎಲ್ಲರನ್ನು ಓಡಿಸ್ತಾ ಇದ್ದಾರೆ. ವಿದ್ರಾವಿತಾಹ ತೇನ ಮಹಾರಥಾಶ್ಚ, ಮಹಾರಥಿಕರು ಅಂತ ಹೇಳಿದ್ರೆ ಅವ್ರನ್ನೂ ಓಡಿಸ್ತಾ ಇದ್ದಾರೆ. ಅಷ್ಟು ಬಾಣ ಬಿಟ್ಟಿದ್ದಾರೆ ಅಂದ್ರೆ ಬಾಣಗಳಿಂದ ಸಂಪೂರ್ಣ ಕತ್ತಲಿ, ಸೂರ್ಯೋದಯವಾದ್ರೂ ಕತ್ತಲಿ ಆಗಿತ್ತು, ಯಾರಿಗೂ ಸುಖ ಇಲ್ಲ. ನೈವ ಅವಿಂದನ್ ಶರ್ಮ ಅಂದ್ರೆ ಸುಖ,
ಯಾರಿಗೂ ಸುಖ ಇಲ್ಲ, ಎಲ್ಲರಿಗೂ ಕಷ್ಟವಾಗಿದೆ, ಏನ್ ನಡೀತಾ ಇದೆ ಗೊತ್ತಾಗ್ತಾ ಇಲ್ಲ. ಅಷ್ಟು ವಯಸ್ಸಾಗಿರ್ತಕ್ಕಂತಹ ವೃದ್ಧರಾದ ದ್ರೋಣಾಚಾರ್ಯರು 600 ವರ್ಷ 600 ವರ್ಷ ಇರ್ತಕ್ಕಂತಹ ಆ ದ್ರೋಣಾಚಾರ್ಯರು ಯುದ್ಧ ಮಾಡಿ ಹೇಗಿದ್ದು ಅಂತಂದ್ರೆ ಯುವಕರಿದ್ದಂತೆ ಯುದ್ಧ ಮಾಡ್ತಾ ಇದ್ದಾರೆ. ಉಗ್ರಧನ್ವ ಪರಮಾಸ್ತ್ರವೇತ್ತ, ಭಾರಿ ಉಗ್ರವಾಗಿರ್ತಕ್ಕಂತಹ ಧನಸ್ಸನ್ನ ಗ್ರಹಣ ಮಾಡಿದ್ದಾರೆ, ಭಾರಿ ಅಸ್ತ್ರವನ್ನು ತಿಳ್ಕೊಂಡಿದ್ದಾರೆ. ಅಂತಹ ದ್ರೋಣಾಚಾರ್ಯರು ಆ ಯುದ್ಧ ಮಾಡ್ತಾ ಇದ್ದಾರೆ. ರಥಾರ್ಬುದಂ ತೇನ ಹತಂಚ ತತ್ರ ತತಃ ಸಹಸ್ರಂ ಗುಣಿತಂ ನರಾಣಾಂ ತಥೋ ದಶಾಂಶೋ ನಿಹತೋ ಹಯಾನಾಂ ಗಜಾರ್ಬುದಂ ಚೈವ ರಣೋತ್ಕಟೇನ. ಅವತ್ತು ಆ ದ್ರೋಣಾಚಾರ್ಯರು ರಥ ಅರ್ಬುದ ಅಂದ್ರೆ 10,000 ರಥಗಳನ್ನ ನಾಶ ಮಾಡಿದ್ದಾರೆ. ಅರ್ಬುದ ರಥಗಳನ್ನು ನಾಶ ಮಾಡಿದ್ದಾರೆ. ತತಃ ಸಹಸ್ರಂ ಗುಣಿತಂ ನರಾಣ, 1000 ಅರ್ಬುದ ಮನುಷ್ಯರನ್ನು ನಾಶ ಮಾಡ್ತಾರೆ. ತಥೋ ದಶಾಂಶೋ ನಿಹತೋ ಹಯಾನ, ಕುದುರೆಗಳು 1000 ಅರ್ಬುದದ ದಶಾಂಶ ಅಂದ್ರೆ 100 ಅರ್ಬುದ ಅಷ್ಟು ಕುದುರೆಗಳನ್ನು ನಾಶ ಮಾಡಿದ್ದಾರೆ. ಗಜಾರ್ಬುದಂ ಚೈವ ರಣೋತ್ಕಟೇನ, 1 ಅರ್ಬುದ ಆನೆಗಳನ್ನು ನಾಶ ಮಾಡಿದ್ದಾರೆ. ನೋಡ್ರಿ, ಆ ಯುದ್ಧದಲ್ಲಿ ಎಷ್ಟು ಆನೆ, ಎಷ್ಟು ಕುದುರೆ, ಎಷ್ಟು ರಥಿಕರು, ಎಷ್ಟು ಮನುಷ್ಯರು. ಒಬ್ಬ ದ್ರೋಣಾಚಾರ್ಯರು ಎಲ್ಲರೂ ನಾಶ ಮಾಡಿದ್ದಾರೆ. ಅದಕ್ಕೆ ಹೇಳಿದ್ರು ಶ್ರೀಮದಾಚಾರ್ಯರು, ಯುವೇವ ವೃದ್ಧೋಪಿಚಾರ ಯುದ್ಧೆ, ಅತ್ಯಂತ ವೃದ್ಧರಾಗಿದ್ದರೂ ಕೂಡ ಯುವಕರು ಹೇಗೆ ಯುದ್ಧ ಮಾಡಬೇಕೋ ಆ ರೀತಿಯಾಗಿ ಆ ದ್ರೋಣಾಚಾರ್ಯ ಯುದ್ಧ ಮಾಡ್ತಾ ಇದ್ದಾರೆ. ಅವರ ಅದ್ಭುತವಾಗಿರ್ತಕ್ಕಂತಹ ಯುದ್ಧವನ್ನು ಕೊಂಡು ಎಲ್ಲರೂ ಭಯಪಡ್ತಾ ಇದ್ದಾರೆ. ತಥಾ ವಿರಾಟ ದ್ರುಪದೌ ಶರಾಭ್ಯಾಂ ನಿನಾಯ ಲೋಕಂ ಪರಮಾಜಿ ಮಧ್ಯೆ ತಥೋ ವಿಜಿತ್ತೇವ ಗುರು ಸುತಾದೀನ್ ದೃಷ್ಟದ್ಯುಮ್ನಂ ಭೀಮಸೇನೋ ಜುಗೋಪ. ಅದೇ ಕಾಲದಲ್ಲಿ ಆ ಯುದ್ಧದಲ್ಲಿ ವಿರಾಟ ರಾಜನನ್ನು ಕೊಂದು ಹಾಕಿದ್ದಾರೆ ದ್ರೋಣಾಚಾರ್ಯ, ದ್ರುಪದರಾಜನನ್ನು ಕೊಂದು ಹಾಕಿದ್ದಾರೆ. ಶರಾಬ್ಧಂ ನಿನಾಯ ಲೋಕಂ, ಲೋಕನ ಪರಲೋಕ, ಅವರಿಗೆ ಕೊಂದು ಹಾಕಿದ್ರು. ಆ ನಂತರ ಭೀಮಸೇನ ದೇವರು ನೋಡ್ತಾರೆ, ಇವರು ಭಾರಿ ಪರಾಕ್ರಮವಿತ್ತು. ಆಗ ಗುರೋಹೋ ಅಶ್ವತ್ಥಾಮಾಚಾರ್ಯರ ಜೊತೆ ಯುದ್ಧ ಮಾಡಿ ದೃಷ್ಟದ್ಯುಮ್ನನ್ನ ಭೀಮಸೇನ ದೇವರು ರಕ್ಷಣೆ ಮಾಡಿದ್ದಾರೆ. ದೃಷ್ಟದ್ಯುಮ್ನೋ ಭೀಮಸೇನಾಭಿಗುಪ್ತಃ ದ್ರೋಣಂ ಹಂತುಂ ಯತ್ನಮುಚ್ಚೈಶ್ಚಕಾರ ನಿವಾರಯಾಮಾಸ ಗುರುಶರೌಘೈಃ ದೃಷ್ಟದ್ಯುಮ್ನಂ ಸೋಪಿತಂ ಸಾರಕೇನ ವಿವ್ಯಾಧ ತೇನಾಭಿಹತ ಸಮೂರ್ಛಾಂ ಅವಾಪ ವಿಪ್ರೋ ನಿಶಸಾದಚಾಶು. ದೃಷ್ಟದ್ಯುಮ್ನನಿಗೆ ಭೀಮಸೇನ ರಕ್ಷಣೆ ಮಾಡ್ತಾನೆ ಗೊತ್ತಾಯಿತು ಅಂತ. ಸರಿ, ಹಾಗಾದ್ರೆ ಈಗೇ ಒಂದು ಕಾಲದಲ್ಲಿ ಪ್ರಯತ್ನ ಮಾಡಿ ದ್ರೋಣಾಚಾರ್ಯನ ಕೊಂದು ಹಾಕಬೇಕು ಅಂತ ಅವನು ಬಹಳ ಪ್ರಯತ್ನ ಮಾಡ್ತಾ ಇದ್ದಾನೆ. ದ್ರೋಣಂ ಹಂತುಂ ಯತ್ನ ಮುಚ್ಚೈಶ್ಚಕಾರ, ಭಾರಿ ಪ್ರಯತ್ನ ಮಾಡ್ತಾನೆ. ದ್ರೋಣಾಚಾರ್ಯನು ಸಾಮಾನ್ಯರ ಮಹಾಪರಾಕ್ರಮಿಗಳು. ಆಗ ದ್ರೋಣಾಚಾರ್ಯರು ಭಾರೀ ಬಾಣಗಳನ್ನು ಬಿಟ್ಟು ಆ ದೃಷ್ಟದ್ಯುಮ್ನ ತಡಿತಾ ಇದ್ದಾರೆ. ಆ ದೃಷ್ಟದ್ಯುಮ್ನ ಕೂಡ ಬಾಣದಿಂದ ಅವನು ಚೆನ್ನಾಗಿ ಹೊಡಿತಾ ಇದ್ದಾನೆ. ವಿವಾದ ದೃಷ್ಟದ್ಯುಮ್ನ ಬಾಣದಿಂದ ಹೊಡೆಸಿಕೊಂಡಿರ್ತಕ್ಕಂತಹ ದ್ರೋಣಾಚಾರ್ಯರು ಮೂರ್ಛೆ ಬಂದ್ಬಿದ್ರು ಅಂತ ಹೇಳ್ತಾರೆ. ಮೂರ್ಛಾ ಅವಾಪ ವಿಪ್ರಹ ನಿಶಸಾದ ಚಾಶು, ಕೆಳಗಡೆ ಕೂತ್ಬಿಟ್ಟು ಅಷ್ಟು ಅವರಿಗೆ ಶ್ರಮವಾಗಿದೆ. ಇವನು ಚೆನ್ನಾಗಿ ಬಾಣದಿಂದ ಹೊಡೆದಿದ್ದಾನೆ. ದೃಷ್ಟದ್ಯುಮ್ನಃ ಸತ್ವರಂ ಖಡ್ಗಚರ್ಮಣಿ ಚಾದಾರ್ಯ ತಸ್ಯ ಆರುಹೇ ರಥೋತ್ತಮಂ ಸಂಜ್ಞಾಮವಾಪ್ಯಾಥ ಗುರುಶರೌಘೈಃ ಪ್ರಾದೇಶ ಮಾತ್ರೇ ವಿಧಯಾಮಾಸ ಸತಂ ಚ ಸತೈರತಿ ವ್ಯಥಿತ ತದ್ರಥಾಚ್ಚ ಪರಾವೃತ್ತಃ ಸ್ವಂ ರಥಂ ಆರುರೋಹ ಸುಸಂರಬ್ಧೌ ತೌ ಪುನರೇವ ಯುದ್ಧಂ ಸಂಚಕ್ರತುಃ ವೃಷ್ಟಶರಾಂಬುಧಾರೌ. ದೃಷ್ಟದ್ಯುಮ್ನ ನೋಡಿದವೋ, ಹೇಗೂ ದ್ರೋಣಾಚಾರ್ಯರು ಸಾಕಾಗಿದೆ, ಸೋತು ಹೋಗ್ಬಿಟ್ಟಿದ್ದಾರೆ, ಕೂತಿದ್ದಾರೆ, ಕೊಂದು ಹಾಕ್ಬಿಡ್ಬೇಕು ಅಂತ ಸತ್ತ ವೇಗದಿಂದ ಖಡ್ಗ ಹಾಗೂ ಚರ್ಮ ತೆಗೆದುಕೊಂಡು ಬರ್ತಾನೆ. ಬಂದು ಆ ದ್ರೋಣಾಚಾರ್ಯ ರಥವನ್ನೇ ಏರ್ತಾನೆ, ಏನು ಕೊಂದು ಹಾಕ್ಬಿಡ್ಬೇಕು ಅಂತ. ಹತ್ತಿರದಲ್ಲಿ ಬರ್ತಾನೆ. ದ್ರೋಣಾಚಾರ್ಯ ಎಚ್ಚರ ಆಯ್ತು. ಅವರಿಗೆ
ಜೋರಾಗಿ ಬಡದಿದ್ದಕ್ಕೆ ಸ್ವಲ್ಪ ಮೂರ್ಛೆ ಬಂದಿತ್ತು. ಅವ್ರು ಹಾಗೆ ಕೂತು ಮಲ್ಕೊಂಡ್ಬಿಟ್ಟಿದ್ರು. ಅಲ್ಲೇ ರಥದಲ್ಲಿ ಕೂತಿದ್ರು, ಮಲ್ಕೊಂಡಿಲ್ಲ, ರಥದಲ್ಲಿ ಹಾಗೆ ಕೂತಿದ್ರು. ಇವನು ಯಾವಾಗ ಕೆಳಗಡೆ ಹೋಗಿ ಆ ಖಡ್ಗ ಚರ್ಮ ತೆಗೆದುಕೊಂಡು ಬರ್ಬೇಕು ಅಂತ ಹೋದನೋ ಬರೋಟ್ರಿ ಎಚ್ಚರ ಆಯ್ತು. ಎಚ್ಚರ ಆಗಿ ತಕ್ಷಣ ಧನಸ್ಸು ಬಾಣ ತೆಗೆದುಕೊಂಡು ಬಾಣಗಳಿಂದ ಹೊಡಿತಾರೆ. ಹೇಗೆ ಹೊಡೆದ್ರು ಅಲ್ರಿ, ಆ ದೃಷ್ಟದ್ಯುಮ್ನ ಎದುರಿಗೆ ಎಲ್ಲೋ ದೂರ ಇಲ್ಲ, ರಥದಲ್ಲಿ ಬಂದ್ಬಿಟ್ಟ, ಬದಿಯಲ್ಲೇ ಇದ್ದಾನೆ, ಹೇಗೆ ಬಾಣಗಳಿಂದ ಹೊಡೆಯೋದು? ಶ್ರೀಮದಾಚಾರ್ಯ ಹೇಳ್ತಾರೆ, ಪ್ರಾದೇಶ ಮಾತ್ರೈಹಿ ಶರೋಭೈಹಿ. ಆ ವಿಚಿತ್ರ ಇದೆ, ಸಣ್ಣ ಸಣ್ಣ ಬಾಣಗಳು, ಪ್ರಾದೇಶ ಮಾತ್ರ ಸಣ್ಣ ಶರೋ ಬಾಣಗಳು. ನೋಡ್ರಿ, ದ್ರೋಣಾಚಾರ್ಯರಿಗೆ ಎಲ್ಲಾ ತರದ್ದು ಗೊತ್ತಿತ್ತು. ಅವರು ಎಲ್ಲರಿಗೂ ಪಾಠ ಕಲಿಸಿದ ಗುರುಗಳು, ಅದ್ರೊಳಗೇನು ಸಂಶಯ ಇಲ್ಲೇ ಇಲ್ಲ. ಹೀಗಾಗಿ ಹತ್ರ ಇರುವಂತಹ ವ್ಯಕ್ತಿಗೆ ಸಣ್ಣ ಸಣ್ಣ ಬಾಣಗಳಿಂದ ಹೊಡಿತಾರೆ. ಅವ್ರು ಹೊಡಿತಾರೆ ದೊಡ್ಡ ವಿಷಯವಲ್ಲ, ಆ ಹೊಡೆದ ವಿಷಯವನ್ನು ಶ್ರೀಮದಾಚಾರ್ಯರು ಅದು ಎಷ್ಟು ಮಹತ್ವದ್ದು ಅಂತ ಇಟ್ಕೊಟ್ಟು ನಾವು ತೀರ್ಸ್ಕೊಡ್ತಾರೆ, ಅದು ಇನ್ನೂ ಬಹಳ ಮಹತ್ವ. ಪ್ರಾದೇಶ ಮಾತ್ರ ಈ ವ್ಯಥಯಾಮಾಸ ತಂಚ, ಚೆನ್ನಾಗಿ ಹೊಡೆದಿದ್ದಾರೆ ಅವನು. ನಾವು ಸಣ್ಣವರಿದ್ದಾಗ ಒಂದು ಕಥೆ ಕೇಳ್ತಾ ಇದ್ವಿ. ಏನ್ ಹೇಳ್ತಿದ್ರು ಅಂತಂದ್ರೆ, ಗುರುಗಳು ಪಾಠ ಹೇಳ್ತಾರೆ, ಶಿಷ್ಯ ಪಾಠ ಕಲಿತಾನೆ. ಕೆಲವು ಸಲ ಶಿಷ್ಯನಿಗೆ ಬಹಳ ಬುದ್ಧಿ ಅಂತ ತಿಳ್ಕೊತಾನೆ, ಭಾರಿ ಅವನಿಗೆ ಮೇಧಾಶಕ್ತಿ ಇರಬಹುದು, ಬೇಕಾಷ್ಟು ಇರ್ತಾನೆ, ಏನ್ ಗುರುಗಳ ಸ್ಥಿತಿ ಗೊತ್ತ ನನಗೆಲ್ಲ ಗೊತ್ತಾಗತ್ತೆ ಅಂತ. ಹಾಗ ಸಹಜವಾಗಿ ಅನಿಸೋದು ಮನುಷ್ಯನ ಸ್ವಭಾವ ಅದು. ಒಬ್ಬ ಶಿಷ್ಯ ತಮ್ಮ ಗುರುವಿನ ಹತ್ರ ಈ ಖಡ್ಗ ಯುದ್ಧ ಇರುತ್ತಲ್ಲ ಕಲ್ತ, ಚೆನ್ನಾಗಿ ಕಲ್ತ, ಎಲ್ಲ ಆಯ್ತು. ಆಮೇಲೆ ಅವರು ನೀನ್ ಕಲ್ತಿದ್ದೀಯಪ್ಪ ಹೋಗ ಅಂತ ಅವನು ಹೊರಟು ಹೋದ. ಎಷ್ಟೋ ವರ್ಷ ಆಗಿತ್ತು. ಅವನು ಸಹಜವಾಗಿ ಆ ಗುರುಗಳ ಊರಿನ ಸಮೀಪದಲ್ಲಿ ಅವನಿದ್ದ ಒಬ್ಬ ರಾಜ ತಾನು ಒಂದು ವ್ಯವಸ್ಥೆ ಮಾಡಿದ್ದ. ಈ ಖಡ್ಗ ಯುದ್ಧದಲ್ಲಿ ಯಾರು ಗೆಲ್ತಾರೋ ಸಮ್ಮಾನ ಮರ್ಯಾದೆ ಇಟ್ಕೊಂಡಿದ್ದ. ಎಲ್ರೂ ಬಂದ್ರು, ಅವ್ರವ್ರು ತಮ್ಮ ತಮ್ಮ ಪರಾಕ್ರಮ ತೋರಿಸ್ತಾ ಇದ್ರು. ಕರೆಕ್ಟ್ ಆಗಿ ಈ ಗುರುಗಳಲ್ಲಿ ಬಂದ್ರು, ಅವನ ಶಿಷ್ಯನೂ ಬಂದ ಅಲ್ಲೇ. ಈಗೇನ್ ಮಾಡೋದು? ಆಯ್ತು, ಪರವಾಗಿಲ್ಲಪ್ಪ, ನಿನ್ ಜೊತೆ ಯುದ್ಧ ಮಾಡ್ತೀನಿ ಅಂತ ಯುದ್ಧ ಮಾಡಿದ. ಯುದ್ಧ ಮಾಡ್ತಾ ಇರುವಾಗ ಏನಾದ್ರೂ ಇವನು ಯುವಕ, ತರುಣ, ಗುರುಗಳಿಗೆ ವಯಸ್ಸಾಗಿತ್ತು. ಆಮೇಲೆ ಭಾರಿ ಯುದ್ಧ ಮಾಡ್ತಾನೆ, ಏನಾದ್ರು ಮಾಡಿ ನಾನು ಗೆಲ್ಬೇಕು, ನನಗೆ ಭಾರಿ ಮರ್ಯಾದೆ ಸಿಗಬೇಕು ಅಂತ ಅವನಿಗೆ ಸಹಜವಾಗಿ ಇರೋದು. ಭಾರಿ ಪ್ರಯತ್ನ ಮಾಡ್ತಾನೆ. ಅವರು ಸಾಮಾನ್ಯವಾಗಿ ಖಡ್ಗ ಅಂದ್ರೆ 2 ಫೂಟು ಇರ್ತದೆ, ಆ ತರ ಅವರು ಖಡ್ಗ ತಗೊಂಬಂದ್ರು, ಇವರು ಖಡ್ಗ ತಗೊಂಬಂದ್ರು, ಯುದ್ಧ ಮಾಡಿದ್ರು. ಮೊದಲನೇ ದಿನ ಗುರುಗಳು ಸುಮ್ಮನೆ ಹೋಗ್ಲಿ ಅಂತ ಬಹಳ ಇದು ಮಾಡಲಿಲ್ಲ, ಬಿಟ್ರು. ಎರಡನೇ ದಿನ ಮತ್ತೆ ಪುನಃ ಅದೇ ಖಡ್ಗ ಯುದ್ಧ ಪ್ರಾರಂಭವಾಗಿದೆ. ಗುರುಗಳು ತಾವು 3 ಫೂಟ್ ದೊಡ್ಡದಾಗಿರ್ತಕ್ಕಂತಹ ಒಂದು ಖಡ್ಗವನ್ನ ತೆಗೆದುಕೊಂಡು ಬಂದಿದ್ದಾರೆ. ಇವ್ ನೋಡಿದಾಗ ಗಾಬರಿ ಆದ. ಯಾಕೆ ಗಾಬರಿ ಆದ ಅಂತಂದ್ರೆ, ನಾನೇನಾದ್ರು ಯುದ್ಧ ಮಾಡ್ಲಿಕ್ಕೆ ಹೋದಾಗ ಹತ್ತರಿಂದ ಹೊಡಿಬೇಕಂತ, ದೂರ ಇದ್ರು ಹೊರಬಿಡ್ಬೋದಲ್ಲ. ಯಾಕೆ ಅಂದ್ರೆ ಅವ್ರು 3 ಫೂಟ್ ಇರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂತಹ ಕಟ್ಕೊಂಡು ತೆಗೆದು ಬಂದಿದ್ದಾರೆ. ಸ್ವಲ್ಪ ನಿಧಾನವಾಗಿ ಏನು ಯುದ್ಧ ಮಾಡಿದ, ಅಂತೂ ಅವತ್ತು ಸಾಗಿಸಿದ. ಮರುದಿವಸ ವಿಚಾರ ಮಾಡಿದ. ವಿಚಾರ ಮಾಡಿ ಅವನೇನ್ ಮಾಡ್ತಾನೆ ಅಂತಂದ್ರೆ, 4 ಫೂಟ್, ಅವ್ರದೇನು 3 ಫೂಟ್, 4 ಫೂಟಿಂದ ದೊಡ್ಡದಾಗಿರ್ತಕ್ಕಂತಹ ಖಡ್ಗವನ್ನ ತೆಗೆದುಕೊಂಡು ಬಂದ. ಗುರುಗಳು ಅವನಿಗೆ ಗೊತ್ತಿತ್ತು ಹೀಗೆ ಮಾಡ್ತಾನೆ. ಗುರುಗಳು ಏನ್ ಮಾಡಿದ್ರು, ಅವರು 5 ಫೂಟಿಂದ ತಗೊಂಬಂದಿದ್ರು. ಗಾಬರಿ ಆಗ್ಬಿಟ್ಟೆ. ಯಾಕಂದ್ರೆ ಶಿಷ್ಯನ ಬುದ್ಧಿ ಗುರುಗಳಿಗೆ ಗೊತ್ತಾಗೋದಿಲ್ಲ, ಗೊತ್ತಾಗೇ ಆಗ್ತದೆ. ನಾ ಹೀಗೆ ಮಾಡಿ ನಿಶ್ಚಿತವಾಗಿ ಅವ್ನು ಮಾಡ್ತಾನೆ ಅಂತ ಗೊತ್ತಿತ್ತು. ಹಾಗೆ ಮಾಡಿದ್ರು. ಅವತ್ತು ಏನೋ ಕಷ್ಟಪಟ್ಟು ಯುದ್ಧ ಮಾಡಿ ಅವತ್ತು ಹಾಗೆ ಇಬ್ರು ಯಾರು ಸೋಲಿಲ್ಲ, ಗೆದ್ದಿಲ್ಲ. ಮರುದಿನ ಅವನು ಏನ್ ಮಾಡಿದ, ಗುರುಗಳು ಹೇಗ 5 ಫೂಟ್ ನಾನು ಇನ್ನೂ ತಗೊಂಡ್ ದೊಡ್ಡ ದಿನ 6 ಫೂಟಿಂಗ್ ತಗೊಂಡ್. ಅವತ್ತು ಗುರುಗಳು ನೋಡಿದ್ರೆ ಅವ್ರ ಕೈಯಲ್ಲಿ ಖಡ್ಗನೇ ಕಾಣಿಸ್ತಾ ಇಲ್ಲ. ನೋಡಿದ್ರೆ ಚಿಕ್ಕದು 1 ಫೂಟು 1-2 ಸಣ್ಣ ತಗೊಂಡಿರು. ಅವನಿಗೆ ಆಶ್ಚರ್ಯವಾಗ್ತದೆ, ಏನಿದು ಇವತ್ತು ಹಿಂಗ್ ಮಾಡ್ಬಿಟ್ರ ಗುರುಗಳು. ಅವನು 6 ಫೂಟಿನ ಖಡ್ಗ ಹೀಗೆ ಎತ್ತಿ ಹೀಗೆ ಹೊರಡಿಸ್ತಿಗೆ ಹತ್ರ ಬಂದು ಹೊಡೆದ್ ಬಿಡ್ಬೋದು. ಅವನು ಯುದ್ಧನೇ ಮಾಡ್ಲಿಕ್ಕಾಗಿಲ್ಲ, ಸೋಲಿಸಿದ್ರು. ಆಗ ಅವನು ಹೇಳ್ತಾನೆ, ತಪ್ಪಾಯ್ತು ಸ್ವಾಮಿ ಅಂತ. ಅವ್ರು ಹೇಳಿದ್ರು, ಏನಪ್ಪಾ ನೀನು ನನ್ನ ಶಿಷ್ಯ, ಹೇಗೆ ನಮ್ಗೆ ಗೆಲ್ಲಿಕ್ ಸಾಧ್ಯ? ಬರೇ ನೀನು ಆ ಖಡ್ಗ ತಗೊಂಬಂದಿನ ನೋಡಿದ ತಕ್ಷಣ ನಮ್ಗೆ ಹೇಗೆ ಸೋಲಿಸಕ್ಕಾಗತ್ತೆ? ಯಾಕೆ ಹೇಳಿದ್ರೆ, ಬುದ್ಧಿ ಹಾಗೂ ಯುಕ್ತಿ, ಅನುಭವ ಇದು ಗುರುಗಳಿಗಿರ್ತದೆ.
ಅವ್ರು ಹಾಗೆ ಮಾಡಿದ್ರೆ ನಾವು ಮಾಡ್ಲಿಕ್ಕೆ ನಮ್ಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಸರಿಯಾಗಿ ತಿಳ್ಕೋಬೇಕು. ಅದರಿಂದ ಯುದ್ಧ ಮಾಡ್ಲಿಕ್ಕೆ ಕಲಿಸಿಕೊಟ್ಟವರೇ ಧೃಷ್ಟದ್ಯುಮ್ನನಿಗೆ ದ್ರೋಣಾಚಾರ್ಯ, ಎಲ್ಲರಿಗೂ, ಅರ್ಜುನ ಮತ್ತೊಬ್ಬರು ಎಲ್ಲರಿಗೂ ಅವ್ರಿಗೆ ಎಲ್ಲಾ ತರಹದ ಶಸ್ತ್ರಾಸ್ತ್ರಗಳು ಗೊತ್ತು. ಆಶ್ಚರ್ಯ, ನೀವು ಎಲ್ಲಿ ಇಡೀ ಮಹಾಭಾರತದಲ್ಲಿ ನೀವು ಕೇಳೋದಿಲ್ಲ. ಯಾಕಂದ್ರೆ ಪ್ರತ್ಯೇಕವಾಗಿ ಹೇಳ್ತಾ ಇದ್ದೇನೆ, ಬಹಳ ಲಕ್ಷ ಕೊಟ್ಟು ಕೇಳಬೇಕು ಅಂತ ತಾತ್ಪರ್ಯ. ಸಾಮಾನ್ಯವಾಗಿ ದೊಡ್ಡದಾಗಿರ್ತಕ್ಕಂತಹ ಧನಸ್ಸು ಬಾಣ ಹೊಡೆಯೋದೆಲ್ಲ ನೀವು ಕೇಳಿರ್ತೀವಿ. ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಪ್ರಾದೇಶ ಮಾತ್ರೈಹಿ ಶರೋಹೈಹಿ ವ್ಯಥಯಾಮಾಸ ತಂಚ. ಚಿಕ್ಕ ಚಿಕ್ಕ ಬಾಣಗಳು, ಯಾಕೆ ಬದಿಯಲ್ಲಿ ಇದ್ದಾನೆ ಅವನು ಹೊಡಿಬೇಕು. ಅಂತಹ ಬಾಣಗಳಿಂದ ಅವನಿಗೆ ತೊಂದರೆ ಕೊಟ್ಟಿದ್ದಾರೆ, ಚೆನ್ನಾಗಿ ಬಡಿದಿದ್ದಾರೆ. ಸತೈರತಿ ವ್ಯಥಿತ ತದ್ರಥಾಚ್ಚ ಪರಾವೃತ್ತ ಸಂರಥಂ ಆರುರೋಹ ಸುಸಂರಬ್ಧೌ ತು ಪುನರೇವ ಯುದ್ಧಂ ಸಂಚಕ್ರತು ವೃಷ್ಟ ಶರಾಂಬೋಧಾರೌ. ಯಾವಾಗ ಆ ಬಾಣಗಳು ಬಹಳ ಬಡಿದು ಬಿಡ್ತು, ಅವ್ನಿಗೆ ಗಾಬರಿ ಆಯ್ತು, ಅವ್ನಿಗೆ ಬಹಳ ತ್ರಾಸಾಗಿದೆ. ಅವನೇನ್ ಮಾಡಿದ, ರಥದಿಂದ ಮತ್ತೆ ಕೆಳಗೆ ಬಿಟ್ಟ. ಖಡ್ಗ ಚರ್ಮವನ್ನು ತೆಗೆದುಕೊಂಡು ಬಂದು ದ್ರೋಣಾಚಾರ್ಯ ಕುತ್ತಿಗೆಯನ್ನು ಕತ್ತರಿಸಬೇಕು, ದ್ರೋಣಾಚಾರ್ಯ ಕೊಲ್ಲಬೇಕು ಅಂತ ಬಂದಿದ್ದ ಧೃಷ್ಟದ್ಯುಮ್ನ. ಆದರೆ ದ್ರೋಣಾಚಾರ್ಯ ಬಿಟ್ಟಿರ್ತಕ್ಕಂತಹ ಬಾಣಗಳಿಂದ ಬಹಳ ಕಷ್ಟಪಟ್ಟು ತಡ್ಕೊಳ್ಳಿಕ್ಕೆ ಆಗದೇನೆ ಆಗ ಅವನು ಏನ್ ಮಾಡ್ತಾನೆ, ಪರಾವೃತ್ತ, ಆ ರಥದಿಂದ ಮತ್ತೆ ಕೆಳಗಡೆ ಇದ್ದು ತನ್ನ ರಥವನ್ನು ಏರಿದ್ದಾನೆ. ಮತ್ತೆ ಪುನಃ ಪರಸ್ಪರ ಯುದ್ಧವಾಗ್ತಾ ಇದೆ. ಸಂಚಕ್ರತವು ಉಷ್ಟ ಶರಾಂಬುಧಾರೋ, ಭಾರೀ ಘನಘೋರವಾಗಿರ್ತಕ್ಕಂತಹ ಯುದ್ಧ. ಬಾಣಗಳನ್ನ ಇಬ್ಬರೂ ಪರಸ್ಪರವಾಗಿ ಬಿಡ್ತಾ ಇದ್ದಾರೆ. ನಿವಾರ ಶತ್ರು ಸಚರೈಹಿ ಬ್ರಹ್ಮಾಸ್ತ್ರ ದ್ವಿಜ ತೇನ ಸಂದಾಹಯಾಮಾಸ ಪಾಂಚಾಲಾನ್ ಸುಬಹೂನ್ ರಣೇ. ದ್ರೋಣಾಚಾರ್ಯರು ಶತ್ರುಗಳನ್ನ ದೂರ ಓಡಿಸಿ ಆಮೇಲೆ ಬಾಣಗಳಿಂದ ದೂರ ಓಡಿಸಿದ್ರು. ಕೊನೆಗೆ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾರೆ. ಎಲ್ಲ ಪಾಂಚಾಲನ್ನು ಸುಟ್ಟಾಕ್ತಾ ಇದ್ದಾರೆ. ಸುಬಹೂನ್ ರಣೆ, ಅನೇಕ ಜನ ಕೊಂದು ಹಾಕಿದ್ರು. ಪುರುಜಿತ್ ಕುಂತಿಭೋಜಶ್ಚ ತೇನ ಅನ್ಯೇಚ ಹತಾಸ್ತದಾ. ಆಗ ಪುರುಜಿತ, ಕುಂತಿಭೋಜರು, ಅನೇಕ ರಾಜರೆಲ್ಲ ಸತ್ತು ಹೋಗಿದ್ದಾರೆ. ಭೀಮೋ ಅರ್ಜುನ ಸಾತ್ಯಕಿಶ್ಚ ಪರ್ಯಾಯೇಣ ಗುರು ಸುತಂ ದೂರತೋ ವಾರಯಾಮಾಸು ಮಹತ್ಯಾ ಸೇನಯಾ ಸಹ. ಆಗ ಭೀಮಸೇನ ದೇವರು, ಅರ್ಜುನ, ಸಾತ್ವಿಕ ಇಬ್ರು ಕೂಡ ಬೇರೆ ಕಡೆ ಯುದ್ಧ ಮಾಡ್ತಾ ಇದ್ರು. ಎಲ್ಲ ಎಲ್ಲಿ? ಗುರೋಹೋ ಸುತಂ ಅಂದ್ರೆ ಅಶ್ವತ್ಥಾಮಾಚಾರ್ಯ. ಆ ಅಶ್ವತ್ಥಾಮಾಚಾರ್ಯ ಜೊತೆಗೆ ದೂರದಲ್ಲಿದ್ದು ಭಾರಿ ದೊಡ್ಡ ಸೈನ್ಯ ಅಲ್ಲಿ ಮತ್ತೆ ಪುನಃ ಯುದ್ಧ ಮಾಡ್ತಾ ಇದ್ದರು. ಕರ್ಣ ದುರ್ಯೋಧನಾದಿಶ್ಚ ಶಲ್ಯಂ ಭೋಜಂ ಕೃಪಂ ತಥಾ ಭೀಮಾರ್ಜುನೋ ಶರೋಗೇಣ ವಾರಯಾಮಾಸತು ರಣೇ. ಅಷ್ಟೇ ಅಲ್ಲ, ಭೀಮಸೇನ ದೇವರ ಅರ್ಜುನ ಇಬ್ರು ಕೂಡ ಕರ್ಣ, ದುರ್ಯೋಧನ, ಶಲ್ಯ, ಭೋಜ, ಕೃಪಾಚಾರ್ಯ ಇವರೆಲ್ಲರ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾರೆ. ತತ್ರ ಭೀಮೋ ಗಜಾನೀಕಂ ಜಯತ್ಸೇನಂಚ ಮಾಘದಂ ಜಘಾನ ಸುಬಹೂಶ್ಚೈವ ಮಾಘದಾನಾಂ ರಥೌ ವ್ರಜಾನ್. ಆಗ ಭೀಮಸೇನ ದೇವರು ಗಜ ಅನೀಕಂ, ಗಜದೇ ಒಂದು ಸೈನ್ಯ, ಬೇಕಾದಷ್ಟು ಆನೆಗಳು. ಜಯತ್ಸೇನಂಚ ಮಾಘದಂ, ಅಷ್ಟೇ ಅಲ್ಲ, ಜಯತ್ಸೇನ ಎಂಬಂತಹ ಮಗಧ ದೇಶದ ರಾಜ, ಅವರನ್ನ ಕೊಂದು ಹಾಕಿದ್ದಾರೆ. ಜಗಭಾನ ಸುಬಹೂಶ್ಚೈವ, ಅಷ್ಟೇ ಅಲ್ಲ, ಮಾಗಧಾನಾಂ ರಥೌ ವ್ರಜಾಂ, ಆ ಮಗಧ ದೇಶ ಸಂಬಂಧಪಟ್ಟಿರ್ತಕ್ಕಂತಹ ಅನೇಕ ರಥಿಕರು ಯಾರ್ಯಾರಿದ್ರು, ವ್ರಜ ಅಂದ್ರೆ ಸಮೂಹ, ರಥವ್ರಜ ಅಂದ್ರೆ ರಥಿಕರ ಸಮೂಹ ಏನೇ ಇದ್ರು ಅವರೆಲ್ಲರನ್ನು ಕೂಡ ಭೀಮಸೇನ ದೇವರು ನಾಶ ಮಾಡಿದ್ದಾರೆ, ಕೊಂದು ಹಾಕಿದ್ದಾರೆ. ಅಥ ಮಾಲವರಾಜಸ್ಯ ಅಶ್ವತ್ಥಾಮಾಭಿಧಂ ಗಜಂ ಭೀಮಸೇನ ಹತಂ ದೃಷ್ಟ್ವಾ ವಾಸುದೇವ ಪ್ರಚೋದಿತಃ ಅಶ್ವತ್ಥಾಮ ಹತ ಇತಿ ಪ್ರಾಹ ರಾಜ ಯುಧಿಷ್ಠಿರಃ. ಭೀಮಸೇನ ದೇವರು ಅನೇಕ ಆನೆಗಳನ್ನೆಲ್ಲ ಕೊಲ್ಲುವಾಗ ಆ ಮಾಲವರಾಜನ ಒಂದು ಆನೆ, ಅದರ ಹೆಸರು ಅಶ್ವತ್ಥಾಮ ಅಂತ ಹೆಸರು. ಆ ಅಶ್ವತ್ಥಾಮ ಎಂಬಂತಹ ಹೆಸರಿನ ಯಾವ ಆನೆ ಇತ್ತೋ ಆ ಆನೆಯನ್ನ ಕೊಂದು ಹಾಕಿದ್ದಾರೆ ಭೀಮಸೇನ ದೇವರು. ಅದನ್ನು ಕೃಷ್ಣ ಪರಮಾತ್ಮ ನೋಡ್ತಾನೆ. ಆ ಕೃಷ್ಣ ಅಂದ, ಧರ್ಮರಾಜನ ಹೇಳ್ತಾನೆ, ನೋಡು ಧರ್ಮರಾಜ, ನೀನು ಹೇಳಬೇಕು, ದ್ರೋಣಾಚಾರ್ಯ ಏನ್ ಹೇಳ್ಬೇಕು ಅಂದ್ರೆ, ಅಶ್ವತ್ಥಾಮ ಹತಃ, ಅಶ್ವತ್ಥಾಮ ಸತ್ತು ಹೋದ ಅಂತ ಹೇಳಬೇಕು.
ಯಾಕೆಂದ್ರೆ ಕೃಷ್ಣನಿಗೆ ಗೊತ್ತು, ಯಾವಾಗ ದ್ರೋಣಾಚಾರ್ಯರಿಗೆ ಅಶ್ವತ್ಥಾಮ ಸತ್ತು ಹೋದ ಎಂಬಂತಹ ಸುದ್ದಿ ಗೊತ್ತಾಗ್ತದೋ ಆಗ ಅವರು ಯುದ್ಧ ಮಾಡೋದಿಲ್ಲ, ಯುದ್ಧವನ್ನು ನಿಲ್ಲಿಸ್ತಾರೆ ಅಂತ ಅವರು ಪ್ರತಿಜ್ಞೆ ಮಾಡಿದ್ದಾರೆ. ಅದಕ್ಕಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಇನ್ ಯಾರಾದ್ರೂ ಹೇಳಿದ್ರೆ ಸಂಶಯ ಬರ್ತದೆ. ಈಗ ಅರ್ಜುನನೋ ಭೀಮಸೇನನೋ ಕೃಷ್ಣನೋ ಬೇರೆ ಹೇಳಿದ್ರೆ ಮೋಸ ಮಾಡುವುದಕ್ಕಾಗಿ ಯಾಕೆ ಹೇಳಿರಬಾರದು ಅಂತ ಇವರೆಲ್ಲರ ಮೇಲೆ ಅಪನಂಬಿಕೆ ಬರಬಹುದು. ಧರ್ಮರಾಜ ಹೇಳಿದ್ರೆ ನಿಶ್ಚಿತವಾಗಿಯೂ ಅವರಿಗೆ ಆ ವಿಷಯದಲ್ಲಿ ಸಂಶಯನೇ ಬರೋದಿಲ್ಲ. ನೋಡಿ ಕೃಷ್ಣ ಎಷ್ಟು ವಿಚಿತ್ರವಾದ ನಾಟಕವನ್ನು ಮಾಡ್ತಾನೆ. ಅದಕ್ಕಾಗಿ ಧರ್ಮರಾಜನಿಗೆ ಹೇಳ್ತಾನೆ, ಧರ್ಮರಾಜ ನೋಡು, ಈಗ ಭೀಮಸೇನ ದೇವರು ಅಶ್ವತ್ಥಾಮ ಎಂಬಂತಹ ಆನೆಯನ್ನು ಸಂಹಾರ ಮಾಡಿದ್ದಾರೆ. ಆದ್ದರಿಂದ ನೀನು ಅಶ್ವತ್ಥಾಮ ಹತಃ ಅಂತ ಹೇಳು, ದ್ರೋಣಾಚಾರ್ಯ ಕೇಳಿಸುವ ಹಾಗೆ ಹೇಳು. ಅಶ್ವತ್ಥಾಮವಧಂ ಶುತ್ವಾ ನಾಹಂ ಯೋತ್ಸ್ಯೆ ಇತಿ ಸ್ವಯಂ ಪುರೋಕ್ತಂ ಧರ್ಮಜಾಯೈವ ತೇನ ದ್ರೋಣೋ ಯುಧಿಷ್ಠಿರಂ ಬ್ರೂಹಿ ಸತ್ಯಮಿತಿ ಪ್ರಾಹ ಸತ್ಯಮಿತ್ಯೇವ ಸೊಬ್ರವೀತ್ ಉಪಾಂಶು ಕುಂಜರಶ್ಚೇತಿ ದ್ರೋಣೋತೋ ವ್ಯಥಿತೋ ಅಭವತ್. ಯಾಕೆ ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳಿದ ಅಂತಂದ್ರೆ ಹೇಳ್ತಾರೆ, ಧರ್ಮರಾಜನಿಗೆ ಸ್ವಯಂ ಆ ದ್ರೋಣಾಚಾರ್ಯ ಹೇಳ್ತಾರೆ, ಅಶ್ವತ್ಥಾಮವಧಂ ಶುತ್ವ, ನೋಡಿ ನಾನು ಅಶ್ವತ್ಥಾಮಾಚಾರ್ಯ ಮರಣ ಹೊಂದಿದ್ದಾರೆ, ನನಗೆ ಶುದ್ಧಿ ಬಂದ್ರೆ ಕೇಳಿಬಿಟ್ರೆ ನ ಅಹಂ ಯೋತ್ಸೆ, ನಾನ್ ಸರ್ವಥಾ ಯುದ್ಧ ಮಾಡುವುದಿಲ್ಲ. ಮಗನ ಮೇಲೆ ತುಂಬಾ ಮೋಹ ಅವರಿಗೆ. ನೋಡ್ರಿ, ಯಾವ ದ್ರೋಣಾಚಾರ್ಯರು ಎಂತಹ ಉತ್ತಮವಾಗಿರ್ತಕ್ಕಂತಹ ಒಂದು ಧರ್ಮದಲ್ಲಿ ಅವರು ಇದ್ರು. ಏನ್ ಧರ್ಮ ಅದು ಅಂತಂದ್ರೆ, ಯಾವ ಧರ್ಮ ಅದು? ಶಿರೋಂಚ ವೃತ್ತೇವ ಹಿ ವರ್ತಯಂತ ಧರ್ಮಂ ಮಹಾಂತಂ ವಿರಜಂ ದುಷಾಣಃ. ಶಿರೋಂಚ ವೃತ್ತಿಯಿಂದ ಬದುಕಿರತಕ್ಕಂಥವರು ದ್ರೋಣಾಚಾರ್ಯ. ಆ ಶಿರೋಂಚ ವೃತ್ತಿಯಿಂದ ಬದುಕಿರತಕ್ಕಂತಹ ದ್ರೋಣಾಚಾರ್ಯರು ಅವರು ಹೇಗೆ ಹೇಳಿಕ್ ಸಾಧ್ಯ? ನೋಡಿ, ತಮ್ಮ ಒಬ್ಬನೇ ಒಬ್ಬ ಮಗ, ಆ ಮಗನ ಮೇಲೆ ಅಭಿಮಾನಕ್ಕೆ ಅವನಿಗೆ ಹಾಲು ಸಿಗಲಿಲ್ಲ ಅಂತೇಳಿ ಎಲ್ಲ ಬಿಟ್ಟು ಒಂದು ಆಕಳು ತಗೊಂಬರ್ಲಿಕ್ಕೆ ಹೋದ್ರು. ಪರಮಾತ್ಮ ಕೊಳ್ಳಿಲ್ಲ, ವಿದ್ಯೆ ಕೊಟ್ಟ. ಮತ್ತೆ ಇನ್ನೇನು ದುರ್ಯೋಧನ ಸಿಕ್ಕ, ಅವನ ಜೊತೆಗೆ ವಾಸ ಮಾಡಿ ಮುಗಿದು ಹೋಯ್ತು. ಆ ಮಗನ ಮೇಲಿನ ಮೋಹನೆ ಕೊನೆಗೂ ಇಂತಹ ಕೆಲಸ ಆಯ್ತು. ನೋಡ್ರಿ, ಒಂದು ವೇಳೆ ಅಶ್ವತ್ಥಾಮಾಚಾರ ಹೊಂದಿದ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ದು ಅವರೇ. ಸ್ವಯಂ ಧರ್ಮರಾಜನಿಗೆ ಹೇಳಿದ್ದಾರೆ. ಆಗ ಧರ್ಮರಾಜ ಪುರೋಕ್ತಂ ಧರ್ಮಜಾಯೈವ ಎದ್ದು, ಆದ್ರೆ ತೇನ ದ್ರೋಣೋ ಯುಧಿಷ್ಠಿರಂ. ಆಗ ಕೃಷ್ಣ ಪರಮಾತ್ಮ ಯುಧಿಷ್ಠಿರನಿಗೆ ಫೋರ್ಸ್ ಮಾಡ್ತಾನೆ, ಹೇಳಿ ನೀನು ಯಾಕೆ ಹೇಳೋದಿಲ್ಲ, ಹೇಳು ಅಂತ. ಯುಧಿಷ್ಠಿರ ಹೇಳ್ತಾನೆ, ಬ್ರೂಹಿ ಸತ್ಯಮಿತಿ ಪ್ರಾಹ ಸತ್ಯಮಿತ್ಯೇವ ಸೋಬ್ರವೀತ್. ಆಗ ದ್ರೋಣಾಚಾರ್ಯ ಸಂಶಯ ಬರ್ತದೆ, ಧರ್ಮರಾಜ ಹೇಳಿದ್ರು ಸಂಶಯ ಬರ್ತದೆ. ಯಾಕೆಂದ್ರೆ ಕೃಷ್ಣ ಇದ್ದಾನೆ ಇಲ್ಲಿ, ಏನ್ ಹೇಳ್ತು ಹೇಳಿಕ್ ಬರಂಗಿಲ್ಲ. ನಿಜಾನ ಅಂತ ಕೇಳ, ನಿಜ ಅಂತ ಹೇಳ್ಬಿಟ್ಟ. ಉಪಾಂಶು ಕುಂಜರಶ್ಚೇತಿ, ನಿಧಾನವಾಗಿ ಹೇಳ್ತಾ, ಅವ್ರು ಕೇಳಿಸೋದಿಲ್ಲ. ಆನೆ ಸತ್ತು ಹೋಗಿದ್ದು ಅಂತ ಹೇಳ. ಉಪಾಂಶು ಕುಂಜರಶ್ಚೇತಿ. ಆವಾಗ ಅವ್ರೇನ್ ತಿಳ್ಕೊಂಡ್ರು, ಅಶ್ವತ್ಥಾಮ ಅಂತ ನಮ್ಮ ಮಗನಾಗಿರ್ತಕ್ಕಂಥ ಅಶ್ವತ್ಥಾಮನೇ ಸತ್ತೋದ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಧರ್ಮರಾಜ ಹೇಳಿದ್ದು, ಭೀಮಸೇನ ದೇವರು ಈ ಅಶ್ವತ್ಥಾಮ ಎಂಬಂತಹ ಆನೆಯನ್ನು ಕೊಂದಿದ್ದಾರೆ ಅಂತ ಹೇಳಿದ್ದಾರೆ. ಅದ್ರ ಕೇಳಿಸಿ ಎಲ್ಲ ಗೊತ್ತೇ ಆಗಿಲ್ಲ. ಯಾಕೆ? ಆನೆ ಅಂತ ಹೇಳಿ ಸಾವಕಾಶವಾಗಿ ಹೇಳಿದ್ದಾರೆ. ಬಹಳ ದುಃಖವಾಯಿತು ಅವ್ರಿಗೆ. ಅವರಂದ್ರು ಆಯ್ತು, ಇನ್ನು ಮೇಲೆ ಯಾವಾಗ ನಾನು ಈ ಮಾತು ಕೊಟ್ಟಿದ್ದೇನೆ ಅಶ್ವತ್ಥಾಮ ನಾನು ಸರ್ವಥಾ ಒಂದು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ರು, ಆ ರೀತಿಯಾಗಿ ಯುದ್ಧವನ್ನು ಮಾಡದೆ ನಿಲ್ಲಿಸಿಬಿಟ್ಟಿದ್ದಾರೆ. ಬಹಳ ದುಃಖ ಆಗಿದೆ, ನಿಂತು. ತಸ್ಯ ಭೀಮೋ ರಥೇಶಾಂಚ ಗೃಹೀತ್ವಾ ನವತವೇದೃಶಂ ಯೋಗ್ಯಂ ಗುಣವತೋ ನಿತ್ಯಂ ಪರಧರ್ಮೋಪಜೀವನಂ ಇತ್ಯಾಹ ಖಸ್ಥಾಹ ಮುನಯಶ್ಚ ಅಲಮೇಹಿ ಚಿತಂ ತದಾ
ऊचुः तदखिलं ज्ञात्वा द्रोणः ಶಸ್ತ್ರಮವಾಸೃಜತ್. ಬಹಳ ಮಹತ್ವದ್ದು. ಭೀಮಸೇನ ದೇವರು ಆಗ ಆ ದ್ರೋಣಾಚಾರ್ಯ ರಥದ ಸಮೀಪಕ್ಕೆ ಬಂದು ಒಂದು ಆ ಕಟ್ಟಿಗೆ ಇರುತ್ತಲ್ಲ, ಕಟ್ಟಿಗೆ ಹಿಡ್ಕೊಂಡು ನಿಂದಿರ್ತಾರೆ, ನೋಡ್ತಾರೆ. ಆಗ ದ್ರೋಣಾಚಾರ್ಯ ಇನ್ನೂ ಸತ್ತಿಲ್ಲ, ಅವರು ಬದುಕಿದ್ದಾರೆ. ಬಹಳ ದುಃಖವಾಗಿದೆ, ಮಗ ಸತ್ವವನ್ನು ಕಷ್ಟಪಡ್ತಾ ಇದ್ದಾರೆ. ಆಗ ಭೀಮಸೇನ ದೇವರು ಉಪದೇಶ ಮಾಡ್ತಾರೆ, ದ್ರೋಣಾಚಾರ್ಯರೇ, ನೀವು ಎಂತಹ ಉತ್ತಮರಾದ ಜ್ಞಾನಿಗಳು, ನಿಮ್ಮಂಥವರಿಗೆ ಪರಧರ್ಮ ಉಪಜೀವನಂ ಗುಣವತಃ ನಿತ್ಯಂ ಯೋಗ್ಯಂ ನ. ನೋಡ್ರಿ, ನೀವು ಬ್ರಾಹ್ಮಣರು, ಬ್ರಾಹ್ಮಣರಾದವರು ತಪಸ್ಸು, ಯಜ್ಞ, ಯಾಗ, ಪ್ರವಚನ, ವ್ಯಾಖ್ಯಾನಾದಿಗಳನ್ನು ಮಾಡುವುದು, ಜಪ ಮಾಡುವುದು ಅವರ ಧರ್ಮವಾಗಿದೆ. ಅದನ್ನು ಬಿಟ್ಟು ಕ್ಷತ್ರಿಯ ಧರ್ಮವನ್ನು ಅನುಸರಣ ಮಾಡಿ ಯುದ್ಧ ಮಾಡೋದು ನಿಮಗೆ ಏನು ಯೋಗ್ಯ? ಇದು ಸರ್ವಥಾ ಯೋಗ್ಯವಲ್ಲ, ಬಿಟ್ಬಿಡ್ರಿ ಇದನ್ನು ಅಂತ ಭೀಮಸೇನ ದೇವರು ಉಪದೇಶ ಮಾಡ್ತಾರೆ. ಕೊನೆಯ ಕಾಲಕ್ಕೆ ಬಂದು ನೋಡ್ರಿ, ದ್ರೋಣಾಚಾರ್ಯರು ಬ್ರಾಹ್ಮಣರು, ಬ್ರಾಹ್ಮಣರಾದ ಮೇಲೆ ಬ್ರಾಹ್ಮಣರ ವೃತ್ತಿಯಿಂದಲೇ ಬದುಕಬೇಕು, ಹಾಗೆ ಇರಬೇಕಾಗಿತ್ತು. ಆದರೆ ಅವರು ಆ ರೀತಿಯಾಗಿ ಇದ್ದಿದ್ದಿಲ್ಲ. ಆಗ ಭೀಮಸೇನ ದೇವರು ಹೇಳ್ತಾರೆ, ನೀವು ಗುಣವಂತರು, ಅಧಾರ್ಮಿಕರಲ್ಲ ಅಥವಾ ಅಯೋಗ್ಯರೂ ಅಲ್ಲ. ಉತ್ತಮ ಗುಣ ಇರತಕ್ಕಂತಹ ಧಾರ್ಮಿಕರಾದ ನೀವು ಇನ್ನೊಂದು ಧರ್ಮವನ್ನು ಅನುಸರಣ ಮಾಡಿ ಇತ್ಯಾಗಿ ಉಪಜೀವನ ಮಾಡೋದು ಸರಿಯಲ್ಲ, ದಯಮಾಡಿ ಬಿಟ್ಬಿಡಿದ್ದೀನಂತ. ಅದೇ ಕಾಲಕ್ಕೆ ಆಕಾಶದಲ್ಲಿ ಅನೇಕ ಋಷಿಗಳೆಲ್ಲ ಈ ಯುದ್ಧವನ್ನು ನೋಡ್ತಾ ಇದ್ದರು. ಮಹಾಭಾರತದಲ್ಲಿ ಬರ್ತದೆ, ಎಲ್ಲ ದೇವತೆಗಳು, ನಾರದಾದ ಋಷಿಗಳು, ಮುನಿಗಳು ಎಲ್ಲ ಬಂದು ಯುದ್ಧವನ್ನು ನೋಡ್ತಾ ಇದ್ದರು. ಆ ಋಷಿಗಳು ದ್ರೋಣಾಚಾರ್ಯ ಹೇಳ್ತಾರೆ, ಸ್ವಾಮಿ ದ್ರೋಣಾಚಾರ್ಯರೇ, ಸಾಕಿದು ಅಲಂ ಏಹಿ, ಮನುಷ್ಯರಾಗಿ ಹುಟ್ಟಿದ್ದೀರಾ, ಸಾಕು, ಈ ದೇಹವನ್ನು ಬಿಡಿ, ಯುದ್ಧ ಸಾಕಿದ್ರು, ಪರಧರ್ಮ ಸಾಕಿನ್ನು, ಯುದ್ಧವನ್ನು ಬರಬೇಕು ಅಂತ ಏಹೀತಿ ತಂತದಾ ಊಚುಹು, ಬನ್ನಿ ನಿಮ್ಮ ಲೋಕವನ್ನು, ನಿಮ್ಮ ರೂಪವನ್ನು ಹೊಂದಿರಿ ಅಂತ ಅವರು ಹೇಳ್ತಾರೆ. ಆಗ ದ್ರೋಣಾಚಾರ್ಯರು ತದಖಿಲಂ ಶುತ್ವ ದ್ರೋಣ ಶಸ್ತ್ರಮಾಸ ಹೇಳ್ತಾರೆ. ಇದೆಲ್ಲ ಕೇಳ್ತಾರೆ, ಭೀಮಸೇನ ದೇವರು ಹೇಳಿದ ಮಾತು, ಈ ಋಷಿಗಳೆಲ್ಲ ಹೇಳಿದ ಮಾತು, ಇದೆಲ್ಲ ಕೇಳಿ ಅಂತ ಸರಿ ಆಯ್ತು, ಇನ್ನು ಮೇಲೆ ಮತ್ತೆ ನಾನು ಯುದ್ಧ ಮಾಡೋದು ಸರಿಯಲ್ಲ ಅಂತ ಹೇಳಿ ಆ ಶಸ್ತ್ರವನ್ನು ಬಿಟ್ಟುಬಿಟ್ಟು ಶಸ್ತ್ರ ತ್ಯಾಗ ಮಾಡಿಬಿಟ್ಟು. ಯಾವ ದ್ರೋಣಾಚಾರ್ಯರು ಹಾಕಿಕೊಂಡಿರ್ತಕ್ಕಂತಹ ಕವಚವನ್ನೇ ತೆಗೆಯೋದಿಲ್ಲ, ಹಗಲು ರಾತ್ರಿ ಯುದ್ಧ ಮಾಡ್ತೇನೆ ಅಂತ ಹೇಳಿದ್ರು, ಅಂತಹ ದ್ರೋಣಾಚಾರ್ಯರು ಶಸ್ತ್ರವನ್ನು ಬಿಟ್ಟಿದ್ದಾರೆ. ಶಸ್ತ್ರ ಅವ್ರು ಹಿಡಿಬೇಕಾದ ಕೆಲಸವೇ ಇಲ್ಲ, ಅವರು ಬ್ರಾಹ್ಮಣರು ವಾಸ್ತವಿಕವಾಗಿ ನೋಡಿದ್ರೆ. ಹೀಗಾಗಿ ಅಂತಹ ಆ ದ್ರೋಣಾಚಾರ್ಯ ಶಸ್ತ್ರ ಬಿಟ್ಟಿದ್ದಾರೆ. ಸನ್ಯಸ್ಯ ಕರ್ಮಾಣಿ ತದಾಖಿಲಾನಿ ಯೋಗಾರೂಢ ಪರಮಂ ವಾಸುದೇವಂ ಸರ್ವೇಶ್ವರಂ ನಿತ್ಯ ನಿರಸ್ತದೋಷಂ ಧ್ಯಾಯನ್ ಮುಕ್ತ್ವಾ ದೇಹ ಮಗ ಸ್ವಧಾಮ ತಂ ಕೇಶವ ಪಾಂಡವ ಗೌತಮಶ್ಚ ಯಾಂತಂ ಸ್ವಲೋಕಂ ದದೃಶುರು ವಿಹಾಯಸ. ಎಂತಹ ಘನಘೋರವಾಗಿರ್ತಕ್ಕಂತಹ ಯುದ್ಧದ ಮಧ್ಯದಲ್ಲಿರ್ತಕ್ಕಂತಹ ದ್ರೋಣಾಚಾರ್ಯರ ಒಂದು ಮಾನಸಿಕ ಅವಸ್ಥೆ ನೋಡ್ರಿ ಹೇಗಿದೆ. ಸನ್ಯಸ್ಯ ಕರ್ಮಾಣಿ ತದಾ ಅಖಿಲಾನಿ ಯೋಗಾರೂಢ, ತಕ್ಷಣ ಯೋಗಾರೂಢರಾದರು. ಆ ಜ್ಞಾನಿಗಳ ಮನಸ್ಸು ಆಗಿರುತ್ತೆ. ಎಲ್ಲ ಕರ್ಮಗಳನ್ನು ಸನ್ಯಾಸ್ಯ ಅಂದ್ರೆ ಭಗವಂತನ ಸಮರ್ಪಣೆ ಮಾಡ್ತಾರೆ. ಭಗವಂತ, ನೀನೇ ನನ್ನಿಂದ ಈ ಎಲ್ಲ ಕರ್ಮಗಳನ್ನು ಮಾಡಿಸಿದ್ದಿ, ನೀನು ಸ್ವತಂತ್ರ, ನಾನು ಅಸ್ವತಂತ್ರ ತಮ. ಅಸ್ವತಂತ್ರನಾಗಿರ್ತಕ್ಕಂತಹ ಈ ಜೀವನಿಂದ ಸ್ವತಂತ್ರನಾದ ಭಗವಂತ ನೀನು ನಾನಾ ವಿಧವಾಗಿರ್ತಕ್ಕಂತಹ ಕರ್ಮಗಳನ್ನು ಮಾಡಿಸಿದ್ದು, ಅದು ನಿನ್ನ ಅಧೀನ, ನಿನಗೆ ಸಮರ್ಪಣೆ ಎಂಬುದಾಗಿ ಸಮರ್ಪಣೆ ಮಾಡ್ತಾರೆ. ಧ್ಯಾನ ಮಾಡ್ತಾ ಮಾಡ್ತಾ ಸರ್ವೇಶ್ವರಂ ನಿತ್ಯ ನಿರಸ್ತ ದೋಷಂ, ಅನಂತಾನಂತ ಜೀವರಾಶಿಗಳ ನಿಯಾಮಕನಾದ ಯಾವ ನಿತ್ಯ ನಿರಸ್ತ ದೋಷಂ,
ಒಂದೊಂದು ಶಬ್ದಗಳ ಅರ್ಥ ಹೇಳಿಕ್ಕೆ ಒಂದೊಂದು ತಾಸಲ್ಲ, ಒಂದು ಜೀವನವಾದ್ರೂ ಕಡಿಮೆ ಆಗತ್ತೆ. ಅಷ್ಟು ಭಗವಂತನ ಚಿಂತನೆ ನಾವು ಮಾಡಬೇಕಾದ್ದುಂಟು. ದೇವರಿಗೆ ದೋಷ ಇಲ್ಲ ಅಂದ್ರೆ ಒಂದು ದೋಷವೂ ಇಲ್ಲ. ಒಂದು ದೋಷ ಇವತ್ತಿಲ್ಲ ಅಂತಲ್ಲ, ನಿತ್ಯ ನಿರಸ್ತ ದೋಷ ಯಾವತ್ತೂ ಇಲ್ಲ. ಇದನ್ನು ನೀವು ಎಷ್ಟು ಕಲ್ಪನೆ ಮಾಡಿದರೂ ನಮ್ಮ ಮನಸ್ಸಿಗೆ, ಬುದ್ಧಿಗೆ, ಚಿಂತನಕ್ಕೆ ಬರುವಂತಹದ್ದಲ್ಲ. ಸ್ವಲ್ಪ ಅರ್ಥವಾಗತ್ತೆ, ದೋಷ ಇಲ್ಲ, ದೇವರ ದೋಷ ಇಲ್ಲ ಅಂತ ಇಷ್ಟೇ ಅರ್ಥ ಆಗ್ತದೆ. ಹೊರತಾಗಿ ಅದರ ವಿವರಣೆ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು. ನಮಗೆ ಸಣ್ಣ ಸಣ್ಣ ದೋಷಗಳು, ಹಸಿವೆ, ನೀರಡಿಕೆ, ಇಲ್ಲ ಇನ್ಯಾರೋ ಬೈದ್ರೆ ಅಪಮಾನವಾಗತ್ತೆ, ಏನೋ ಕಷ್ಟವಿರುತ್ತೆ. ಇದು ಒಂದು ದೋಷವು ದೇವರಿಗೆ ಒಂದು ಕ್ಷಣವೂ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇಲ್ಲ. ವಿಚಾರ ಮಾಡಿ, ಎಷ್ಟು ದೋಷಗಳು ಭಗವಂತನಿಗೆ ಇಲ್ಲ ಅಂತ ನಾವು ಚಿಂತನೆ ಮಾಡಲಿಕ್ಕೆ ಬಹಳಷ್ಟು ಸಮಯ ಬೇಕಾಗುತ್ತೆ. ಯಾಕೆ ಅಂತಂದ್ರೆ ನಮಗೆ ದೋಷಗಳ ಜ್ಞಾನವೂ ಇಲ್ಲ, ಗುಣಗಳ ಜ್ಞಾನವೂ ಇಲ್ಲ. ನಾವು ಎಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ ಅಂತಂದ್ರೆ ಭಗವಂತನೇ ಗುಣಗಳಿದೆ ಅಂತ ಹೇಳಿಕೆ ಗುಣಗಳ ಜ್ಞಾನ ಇಲ್ಲ, ದೋಷ ಇಲ್ಲ ಅಂತ ಹೇಳಿಕೆ ದೋಷಗಳ ಜ್ಞಾನವೂ ಇಲ್ಲ. ನಮಗೇನೋ ಈಗ ನೆನಪಿಟ್ಕೊಂಡು ನೀವೊಂದು ಲಿಸ್ಟ್ ಮಾಡ್ರಿ ಅಂತ ನಾವು ಹೇಳ್ತೀವಿ. 1000 ದೋಷಗಳು ನನಗೆ ಹೇಳು ಅಂತ ಲಿಸ್ಟ್ ಕೊಡು ಅಂದ್ರೆ ಯಾರಿಗೆ ಸಾಧ್ಯ ಇದೆ? 1000 ಬೇಡ, ಒಂದು 100 ದೋಷಗಳನ್ನ ಕಣ್ಣು ಮುಚ್ಚಿ 2 ನಿಮಿಷ ಹೇಳಬೇಕು. ಸಾಧ್ಯ ಇಲ್ಲ ನಮಗೆ. ಗುಣಗಳನ್ನು ಸಾಧ್ಯ ಇಲ್ಲ. ಇಂತಹ ಮಹಾಬುದ್ಧಿವಂತರು ನಾವು. ಮತ್ತೆ ಮನುಷ್ಯನಿಗೆ ಅಹಂಕಾರ ಇದೆ, ನಾನೆಷ್ಟು ಬುದ್ಧಿವಂತ, ನನಗೆ ಅದು ಗೊತ್ತು, ಇದು ಗೊತ್ತು, ನಾವು ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ, ನಮ್ಮಂತಹ ಪರಾಕ್ರಮ ಯಾರಿಗಿದೆ ಎಂಬುದಾಗಿ ಮನುಷ್ಯ ವಿಚಿತ್ರವಾಗಿ ತನ್ನ ಬಗ್ಗೆ ಅವರಿಗೆ ಅಹಂಕಾರ ಇರ್ತದೆ. ಬಹಳ ವಿಚಿತ್ರವಾಗಿರ್ತದೆ. ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಸರ್ವಥಾ ಅಹಂಕಾರ ಪಡಬಾರದು. ಒಂದೇ ಒಂದು ಲಿಸ್ಟ್ ಮನುಷ್ಯನ ಕೇಳ್ರಿ, ಎಷ್ಟು ವಿಚಿತ್ರ. ನಮಗೆ ಜ್ಞಾನ ಇಲ್ಲ 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 ಅನ್ನೋದು ಪ್ರತಿ ಕ್ಷಣಕ್ಕೂ ಅನುಭವ ಇದ್ರೂ ಮತ್ತೆ ಭ್ರಾಂತಿ ಇದೆ. ನೀವು ನಿನ್ನೆ ಒಂದು ಮಾರ್ಕೆಟ್ಗೆ ಅಂಗಡಿಗೆ ಹೋಗಿದ್ರಿ, ಆ ಗ್ರೋಸರಿ ಎಲ್ಲ ತರ್ಲಿಕ್ಕೆ ಏನೇನ್ ತಗೊಂಡ್ಬಂದಿರ್ತೀರಿ, ಒಂದು 10, 20, 30 ಎಲ್ಲ ತಗೊಂಡ್ಬಂದಿರ್ತೀರಿ. ನೀವ್ ಏನ್ ತಗೊಂಡ್ ಬಂದಿದ್ದೀರಿ ಇನ್ನೊಂದ್ಸಲ ಲಿಸ್ಟ್ ಬರೆದು ಕೊಡಿ, ನಾವು ಬರ್ಲಿಕ್ಕಾಗತ್ತ? ಹೌದಾ, ಸರಿ, ಒಂದ್ 2 ನಿಮಿಷ ವಿಚಾರ ಮಾಡ್ತೀವಿ ಅಂತ ಮತ್ತೆಲ್ಲ ಶ್ರೀ ಗುರುಭ್ಯೋ ನಮಃ ಪ್ರಾರಂಭ. ಇಷ್ಟೇ ಬುದ್ಧಿ ಇರತಕ್ಕಂತಹ ನಮಗೆ ನಾವೆಲ್ಲಿ ಬುದ್ಧಿವಂತರು? ಏನು ಜ್ಞಾನ ಇದೆ ನಮಗೆ? ದೇವರ ದೋಷದ ಅಭಾವ ಜ್ಞಾನವೂ ಆಗೋದಿಲ್ಲ, ಗುಣಗಳು ಇದೆ ಅಂತನೋ ಜ್ಞಾನವೂ ಆಗೋದಿಲ್ಲ. ನಮ್ಮ ಬುದ್ಧಿಗೆ ಅನುಗುಣವಾಗಿ ಸಾಮಾನ್ಯವಾಗಿ ತಿಳ್ಕೊತೀವಿ, ದೇವರಲ್ಲಿ ಯಾವ ದೋಷ ಇಲ್ಲ, ಎಲ್ಲ ಗುಣಗಳು ಇದೆ, ಅಷ್ಟೇ ಮುಗಿದೋಯ್ತು. ದೇವತೆಗಳಿಗೆ, ಋಷಿಗಳೆಲ್ಲ ಹಾಗಲ್ಲ, ಅವರಿಗೆಲ್ಲ ಪ್ರತ್ಯೇಕವಾಗಿ ಜ್ಞಾನವಾಗುತ್ತೆ. ಅಂತಹ ಸರ್ವೇಶ್ವರನಾದ ನಿತ್ಯ ನಿರಸ್ತ ದೋಷನಾದ ಭಗವಂತ ಪರಮಂ ವಾಸುದೇವಂ, ಸರ್ವೋತ್ತಮನಾಗಿರ್ತಕ್ಕಂತಹ ಭಗವಂತನನ್ನ ಧ್ಯಾನ ಮಾಡ್ತಾ ಇದ್ದಾರೆ ನೋಡ್ರಿ. ಇದೆಲ್ಲ ಹೇಳಿಕ್ ಬಹಳ ಸುಲಭ, ಮಾಡ್ಲಿಕ್ಕೆ ತುಂಬಾ ಕಷ್ಟ ಇದೆ ಅಲ್ರಿ. ದ್ರೋಣಾಚಾರ್ಯ ಎಲ್ಲಿದ್ದಾರೆ ಇವಾಗ? ಯುದ್ಧದ ಮಧ್ಯದಲ್ಲಿದ್ದಾರೆ. ಘನಘೋರವಾದ ಯುದ್ಧ ನಡೀತಾ ಇದೆ. ಆ ಕಡೆ ಈ ಕಡೆ ಎಲ್ಲರೂ ಕೈಯಲ್ಲಿ ಖಡ್ಗ ಹಿಡ್ಕೊಂಡಿದ್ದಾರೆ, ಆಯುಧ ಹಿಡ್ಕೊಂಡಿದ್ದಾರೆ. ಅದರ ಮಧ್ಯದಲ್ಲಿರ್ತಕ್ಕಂತಹ ದ್ರೋಣಾಚಾರ್ಯರಿಗೆ ಭಗವಂತನ ಧ್ಯಾನ ಮಾಡ್ತಾರೆ, ಉಪಾಸನೆ ಮಾಡ್ತಾರೆ, ಚಿಂತನೆ ಮಾಡ್ತಾರೆ ಅಂತ ಅನ್ನೋದು ಎಷ್ಟು ಅವರ ಯೋಗ್ಯತೆ ಏನಂತ ತಿಳ್ಕೊಳ್ರಿ. ನಮಗೆ ಏನಾದ್ರು ಸಣ್ಣ ಕೆಲಸ ಬಂತು ಅಂದ್ರೆ ಅಯ್ಯೋ ಎಲ್ಲಿ ದೇವ್ರ ನೆನಪು ಹೋಗ್ಬಿಡ್ತದೆ. ಮಾಡೋ ಪೂಜೆ, ಮಾಡೋ ಜಪ, ಮಾಡೋ ಪಾರಾಯಣಗಳು ಎಲ್ಲ ಮರೆತು ಹೋಗ್ಬಿಡುತ್ತೆ. ನನಗೆ ಆ ಕೆಲಸ ಆಗ್ಬೇಕು, ಯಾವನೋ ಬರ್ತಾನೆ, ಏನೋ ಭೇಟಿ ಆಗ್ತಾನೆ, ಏನೋ ಮಾತಾಡ್ತಾನೆ, ಏನೋ ಕೆಲಸ ಇದೆ ಬೇರೆದು. ದೇವರು ಇಲ್ಲ, ಬಿಟ್ಟು ಹೋಗ್ಬಿಟ್ಟು ನಮ್ಮ ಮನಸ್ಸಿನಿಂದ ಬಹಳ ದೂರ ಹೋಗ್ಬಿಡ್ತಾನೆ ಭಗವಂತ. ನಾವು ಇಂತಹ ಧ್ಯಾನ ಮಾಡಬೇಕು ಅಥವಾ ಭಗವಂತನ ಚಿಂತನೆ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ, ಅದು ಕೂಡ ಮರೆತು ಹೋಗ್ಬಿಡ್ತದೆ. ಅಷ್ಟು ದೂರ ಹೋಗ್ತೀವಿ ನಾವು. ಆದ್ರೆ ದ್ರೋಣಾಚಾರ್ಯರು ಮಹಾನುಭಾವರು, ದೊಡ್ಡ ಯೋಗ್ಯತೆ ಇರ್ತಕ್ಕಂಥವರು. ಹೀಗಾಗಿ ಅಂತಹ ಶಸ್ತ್ರಾಸ್ತ್ರಗಳ ಮಧ್ಯದಲ್ಲಿ ಯುದ್ಧ ಮಾಡುವ ಪ್ರಸಂಗದಲ್ಲಿಯೂ ಕೂಡ ತದೇಕ ಮನಸ್ಸಿನಿಂದ ಭಗವಂತನ ಚಿಂತನೆ ಮಾಡ್ತಾ ಇದ್ದಾರೆ.
ಮುಕ್ತ ದೇಹಮಗ ಸ್ವಧಾಮ, ತಮ್ಮ ಮೂಲ ರೂಪ, ಆ ಮೂಲ ರೂಪಕ್ಕೆ ಹೋಗಬೇಕು. ಅದಕ್ಕಾಗಿ ಅವರು ಈ ದೇಹವನ್ನು ಬಿಟ್ಟು ಸ್ವಧಾಮ, ತಮ್ಮ ಲೋಕಕ್ಕೆ ಹೋಗಿದ್ದಾರೆ. ಆ ದ್ರೋಣಾಚಾರ್ಯರ ಜೀವ ದೇಹವನ್ನು ಬಿಟ್ಟು ಬೇರೆ ಲೋಕಕ್ಕೆ ಹೋಗ್ತಾ ಇರೋ ಎಲ್ಲರೂ ಕಾಣಿಸ್ತದೆ. ತಂ ಕೇಶವ ಪಾಂಡವ ಗೌತಮಶ್ಚ ಯಾಂತಂ ಸ್ವಲೋಕಂ ದದೃಶು ವಿಹಾಯಸ. ವಿಹಾಯಸ ಅಂದ್ರೆ ಆಕಾಶ. ಆಕಾಶ ಮಾರ್ಗದಿಂದ ಆ ದ್ರೋಣಾಚಾರ್ಯ ಜೀವ ಹೋಗ್ತಾ ಇರೋದು ಕೃಷ್ಣ ಪರಮಾತ್ಮ ನೋಡ್ತಾನೆ. ದೇವರು ಸರ್ವಜ್ಞ, ಅದು ಬೇರೆ ವಿಚಾರ. ಆದ್ರೆ ಈಗ ಎಲ್ಲರ ಮಧ್ಯದಲ್ಲಿ ನೋಡ್ತಾ ಇರ್ತಾರೆ. ಪಾಂಡವ, ಎಲ್ಲ ಪಾಂಡವರು ನೋಡ್ತಾರೆ, ಎಲ್ಲರೂ ನಮಸ್ಕಾರ ಮಾಡ್ತಾರೆ, ಗೌರವ ಮಾಡ್ತಾರೆ. ಗೌತಮಶ್ಚ, ಅಶ್ವತ್ಥಾಮಾಚಾರ್ಯ ಗೊತ್ತಾಗತ್ತೆ ಅವರು ಸಾಕ್ಷಾತ್ ರುದ್ರದೇವರು. ಯಾಂತಂ ಸ್ವಲೋಕಂ ದದೃಶು ವಿಹಾಯಸ, ಆಕಾಶ ಮಾರ್ಗದಿಂದ ಆ ದ್ರೋಣಾಚಾರ್ಯ ಬೃಹಸ್ಪತ್ಯಾಚಾರ್ಯ ಹೋಗ್ತಾ ಇರ್ತಕ್ಕ ಮೂಲ ರೂಪ ಆ ಜೀವ ಹೋಗ್ತಾ ಇದೆ ಅಂತ ಅನ್ನೋದನ್ನ ಅವರು ನೋಡ್ತಾ ಇದ್ದಾರೆ. ಅವರಿಗೆ ಕೃಷ್ಣನಿಗೇನು ಆಶ್ಚರ್ಯವಿಲ್ಲ, ಉಳಿದವರಿಗೆಲ್ಲರಿಗೂ ಆಶ್ಚರ್ಯವಾಗಿದೆ, ಸ್ವಲ್ಪ ದುಃಖವೂ ಆಗಿದೆ. ಅದೆಲ್ಲ ಮುಂದೆ ಹೇಳ್ತಾರೆ. ಹೇಳಿ, ಅಂತೂ ಆ ಭಗವಂತನ ಧ್ಯಾನವನ್ನು ಮಾಡ್ತಾ ಮಾಡ್ತಾ ಇಂತಹ ಒಂದು ಕಠಿಣವಾದ ಪ್ರಸಂಗದಲ್ಲಿಯೂ ದ್ರೋಣಾಚಾರ್ಯರು ತಮ್ಮ ಲೋಕವನ್ನು ಹೊಂದಿದ್ದಾರೆ. ಅದಕ್ಕಾಗಿಯೇ ಶಾಸ್ತ್ರದಲ್ಲಿ ಹೇಳೋದು, ನಮಗೆ ಸಣ್ಣ ಸಣ್ಣ ಕಾರ್ಯವು ಬಹಳ ಕಠಿಣವಾಗತ್ತೆ, ಕಷ್ಟವಾಗತ್ತೆ. ಒಂದು ಸ್ತೋತ್ರ ಮಾಡೋದು, ಜಪ ಮಾಡುವುದು, ಪೂಜೆ ಮಾಡುವುದು, ಎಲ್ಲಾನು ಅಷ್ಟೆ. ಆ ಋಷಿಗಳಿಗೆ ಮುನಿಗಳಿಗೆ ಮಾತ್ರ ಹಾಗಲ್ಲ. ಅವರ ಯೋಗ್ಯತೆನೆ ಇಷ್ಟು ದೊಡ್ಡದಿರುತ್ತಲ್ಲ, ಅವ್ರಿಗೆ ಎಂಥ ಕಷ್ಟ, ಎಂತಹ ವಿಚಿತ್ರವಾಗಿರತಕ್ಕಂತಹ ಸುತ್ತಮುತ್ತಲಿನ ವಾತಾವರಣವು ಹೇಗೇ ಇದ್ರೂ ಕೂಡ ಅವರು ಅಷ್ಟೇ ಧೈರ್ಯದಿಂದ ಸ್ಥೈರ್ಯದಿಂದ ಮನಸ್ಸನ್ನು ಏಕಾಗ್ರವಾಗಿಟ್ಟುಕೊಂಡು ಭಗವಂತನ ಧ್ಯಾನ ಮಾಡ್ತಾರೆ. ಉತ್ತಮವಾಗಿರ್ತಕ್ಕಂತಹ ಲೋಕವನ್ನು ಪಡಿತಾರೆ. ಇವತ್ತು ನಿಜವಾಗಿದ್ರೆ ಭೀಷ್ಮಾಷ್ಟಮಿ. ಇವತ್ತು ದ್ರೋಣಾಚಾರ್ಯರು ಲೋಕಕ್ಕೆ ಹೋಗಿ ನಾವು ಕೇಳ್ತಾ ಇದ್ದೀವಿ. ಭೀಷ್ಮಾಚಾರ್ಯರು ಯುದ್ಧ ಮುಗಿದ ಮೇಲೆ ಅವರು ತಾವು ಪರಂಧಾಮಕ್ಕೆ ಹೋಗಿದ್ರು. ಅಲ್ಲಿಯೂ ಹೇಳ್ತಾರೆ, ಭೀಷ್ಮಾಚಾರ್ಯರು ತಾವು ದೇಹವನ್ನು ಬಿಡುವಾಗ ಸ್ವಯಂ ಪರಮಾತ್ಮ ಕೃಷ್ಣ ಇದ್ದಾನೆ, ವೇದವ್ಯಾಸ ದೇವರಿದ್ದಾರೆ, ಕೃಷ್ಣದೇವರಿದ್ದಾರೆ, ಅನೇಕ ಋಷಿಗಳಿದ್ದಾರೆ. ಆ ಭಗವಂತನ ಸ್ತೋತ್ರ ಮಾಡ್ತಾರೆ ಭೀಷ್ಮಾಚಾರ್ಯರು. ಭೀಷ್ಮಾಚಾರ್ಯರು ಭಗವಂತನ ಸ್ತೋತ್ರ ಮಾಡ್ತಾರೆ. ಏನ್ ಭೀಷ್ಮಾಚಾರ್ಯ, ಎಂಥ ತ್ಯಾಗ ಅವರಿಗೆ, ಬಹಳ ಕಷ್ಟ ಇದೆ. ಇಡೀ ಭಾರತ ದೇಶ ಸಂಪೂರ್ಣವಾಗಿರ್ತಕ್ಕಂತಹ ರಾಜ್ಯದ ರಾಜನಾಗಬೇಕಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ, ಭಾರತ ದೇಶದ ರಾಜನಾಗಬೇಕಾದವರು ತ್ಯಾಗ ಮಾಡಿದ್ದಾರೆ. ಎಂತಹ ದೊಡ್ಡ ತ್ಯಾಗ ಅದು. ದೀರ್ಘವಾಗಿರ್ತಕ್ಕಂತಹ ಆಯುಷ್ಯವನ್ನು ಪಡೆದು ಇಡೀ ವಂಶದ ಪರಂಪರೆಯಲ್ಲಿ ಮುಂದೆ ಕೂತಿದ್ದಾರೆ. ಎಲ್ಲವನ್ನು ರಕ್ಷಣೆ ಮಾಡ್ತಾ ಬಂದಿದ್ದಾರೆ. ಇಂತಹ ಭೀಷ್ಮಾಚಾರ್ಯರು ಕೂಡ ಕೊನೆಯ ಕಾಲಕ್ಕೆ ಕೃಷ್ಣನ ಸ್ತೋತ್ರ ಮಾಡ್ತಾ ಇದ್ರು. ಆದ್ರೆ ಮೋಕ್ಷಕ್ಕೆ ಹೋಗ್ಲಿಲ್ಲ. ಯಾಕೆಂದ್ರೆ ತಮ್ಮ ಮೂಲ ರೂಪದಲ್ಲಿ ಸೇರಬೇಕಾಗಿತ್ತು. ಆದ್ದರಿಂದ ಕೊನೆ ಒಂದು ಸೆಕೆಂಡ್ ಅವರಿಗೆ ಭಗವಂತನ ಸ್ಮರಣೆ ಬರಲಿಲ್ಲ. ದೇಹ ಬಿಡುವ ಕಾಲದಲ್ಲಿ ಭಗವಂತನ ಸ್ಮರಣೆ ಬಂದಿಲ್ಲ. ಆ ಒಂದ್ ಸೆಕೆಂಡ್ ಹಿಂದೆ ಬಂದಿತ್ತು. ಯಾಕೆಂದ್ರೆ ಸ್ಮರನ್ ತೇಜತಿ, ಶ್ರೀಮದಾಚ ಹೇಳ್ತಾರೆ, ದೇವರ ಸ್ಮರಣ ಮಾಡ್ತಾ ಏನಾದ್ರು ಈ ಜೀವ ದೇಹವನ್ನು ಬಿಟ್ಟಾನ ಮೋಕ್ಷಕ್ಕೆ ಹೋಗ್ಬೇಕು. ಅವನು ಬೇರೆ ಉಪಾಯ, ಬೇರೆ ಇದನ್ನೇ ಇಲ್ಲ, ಫಲ ಅಲ್ಲ, ಅದೇ ಫಲ. ಆದ್ರಿಂದ ಭಗವಂತ ಅಪರೋಕ್ಷ ಜ್ಞಾನಿ ಆಗದೇ ಇದ್ದವರಿಗಂತೂ ಸರ್ವಥಾ ಕೊನೆಯ ಕಾಲಕ್ಕೆ ದೇವರ ಸ್ಮರಣ ಬರೋದೇ ಇಲ್ಲ. ನೀವು ಚಿಂತೆ ಮಾಡಬೇಡ, ಅದು ಶಾಸ್ತ್ರ ಪ್ರಕಾರ ನಿಶ್ಚಿತ ಇದೆ. ಬೇರೆಯವ್ರು ಯಾರೇ ಏನೇ ಹೇಳಿ. ಇನ್ನು ಅಪರೋಕ್ಷ ಜ್ಞಾನಿಗಳಾಗಿದ್ದರೂ ಕೂಡ ಅವರಿಗೆ ಇನ್ನೂ ಪ್ರಾರಬ್ಧ ಕರ್ಮ ಇದ್ದರೆ ಕೊನೆಯ ಕಾಲಕ್ಕೆ ಭಗವಂತ ಸ್ಮರಣೆ ಬರುವುದಿಲ್ಲ. ಶ್ರೀಮದ್ ಆಚಾರ್ಯ ಮಾತನ್ನು ಹೇಳ್ತಾರೆ. ಗೀತಾ ಭಾಷೆಯಲ್ಲಿ ಮಾತನ್ನು ಹೇಳ್ತಾರೆ. ಭಗವಂತನ ಮಾಯೆ, ಭಗವಂತನ ಇಚ್ಛೆ ಏನಾಗುತ್ತೆ ಅಂದ್ರೆ ಅವ್ರ ಮನಸ್ಸು ಬೇರೆ ಕಡೆ ಹೋಗ್ಬಿಡ್ತದೆ.
ಮನೋಬಾಹ್ಯಂ ಕರೋತಿ. ಯಾಕೆ? ಅವ್ರು ಈಗ ಮೋಕ್ಷಕ್ಕೆ ಹೋಗಬೇಕಾಗಿಲ್ಲ. ಅವರು ಹೀಗಾಗಿ ಭೀಷ್ಮಾಚಾರ್ಯರು ಯಾವಾಗ ದೇಹ ಬಿಡ್ತಾ ಇದ್ರು ಆ ಕಾಲಕ್ಕೆ ಅವರಿಗೆ ಕೊನೆ ಕಾಲಕ್ಕೆ ಭಗವಂತನ ಸ್ಮರಣೆ ಮೊದಲಿಗೆಲ್ಲ ಸ್ತೋತ್ರ ಮಾಡಿದ್ರು. ಆದ್ರೆ ಕೊನೆ ಕಾಲಕ್ಕೆ ದೇವರ ಸ್ಮರಣೆ ಆಗಲಿಲ್ಲ. ಯಾಕಂದ್ರೆ ಕೊನೆ ಕಾಲಕ್ಕೆ ದೇವರ ಸ್ಮರಣೆ ಆಗಿದ್ದರೆ ಅವರು ಮೋಕ್ಷಕ್ಕೆ ಹೋಗಬೇಕಾಗಿತ್ತು. ಇವತ್ತು ಅವರ ಮೋಕ್ಷಕ್ಕೆ ಹೋಗಬೇಕಾಗಿಲ್ಲ, ಹೋಗುವ ಪ್ರಸಂಗ ಇಲ್ಲ. ಆದ್ದರಿಂದಾಗಿ ವಿಷ್ಣು ಮಾಯಾ ತದಾ ತೇಷಾಂ ಮನೋಬಾಹ್ಯಂ ಕರೋತಿ ಎಂಬುದಾಗಿ ಶ್ರೀಮದಾಚಾರ್ಯ ಹೇಳ್ತಾರೆ. ಆ ಭಗವಂತನ ಮಾಯೆ, ಭಗವಂತನ ಇಚ್ಛೆ, ಅದರಿಂದ ಏನಾಗುತ್ತೆ ಅಂದ್ರೆ ಆ ಭೀಷ್ಮಾಚಾರ್ಯ ಮನಸ್ಸು ಭಗವಂತನ ಸ್ಮರಣ ಮಾಡದೆ ತಮ್ಮ ಮೂಲರೂಪವನ್ನು ಸ್ಮರಣ ಮಾಡಿಬಿಟ್ಟು ಆ ಲೋಕಕ್ಕೆ ಅವರು ಹೋಗಿದ್ದಾರೆ. ದ್ರೋಣಾಚಾರ್ಯರು ಹಾಗೆ ಭಗವಂತನ ಧ್ಯಾನ ಮಾಡಿದ್ರು ಅಂತ ಹೇಳಿದ್ರೆ ಹೊರತಾಗಿ ಧ್ಯಾನ ಮಾಡ್ತಾ ಮಾಡ್ತಾ ಹೋಗಿಬಿಟ್ಟ ಮತ್ತೆ ಮೂಲ ರೂಪಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಶ್ರೀಮದಾಚಾರ್ಯರು ದೇಹಂ ಅಗಾತ್ ಮುಕ್ತ ದೇಹಂ ಅಗಾತ್ ಸ್ವಧಾಮ, ತಮ್ಮ ಲೋಕ ಅಲ್ಲಿ ಹೋದ್ರು, ಮೋಕ್ಷಕ್ಕೆ ಹೋಗಿಲ್ಲ ಅಂತಾಯ್ತು. ಹೀಗಾಗಿ ಧ್ಯಾನ ಮಾಡಿದ್ದು ನಿಜ, ಭಗವಂತನ ಸ್ಮರಣ ಮಾಡಿದ್ದು ನಿಜ. ಭೀಷ್ಮಾಚಾರ್ಯರಾಗಲಿ ದ್ರೋಣಾಚಾರ್ಯರಾಗಲಿ ಇಬ್ರು ಕೂಡ ಎಷ್ಟು ಕಷ್ಟ ಏನ್ ನೋಡ್ರದು. ಭೀಷ್ಮಾಚಾರ್ಯರು ನಾನು ಬಹಳ ಬಾರಿ ಹೇಳ್ತೀನಿ, ಇವತ್ತು ಅವ್ರು ಮಹಾನ್ ಭಾವರು ಸ್ಮರಣ ಮಾಡಬೇಕು. ಅಲ್ಲಿ ನಮಗೆ ಒಂದು ಕಾಲ್ ಕೆಳಗಡೆ ಒಂದು ಸೂಜಿ ಚುಚ್ಚಿದ್ರೆ ಎಷ್ಟು ದುಃಖವಾಗ. ಕಾಲಿಗೆ ಏನಾದ್ರು ಬಡಿತು, ಯಾರಾದ್ರೂ ಪಟ್ಟಿ ಹಾಕೊಂಡು ಕೂತಿದ್ರೆ ಅದು ನೋಯಿಸ್ತಾ ಇದ್ರೆ ನಾವು ಭಗವಂತನ ಧ್ಯಾನ ಮಾಡ್ಲಿಕ್ಕೆ ಆಗ್ತದ, ದೇವರ ಸ್ಮರಣ ಮಾಡ್ಲಿಕ್ಕೆ ಆಗ್ತದ, ಶಾಸ್ತ್ರಗಳ ನೆನಪಾಗ್ತದ, ಏನೂ ಹಂಗಿಲ್ಲ. ಅಂತಹ ದ್ರೋಣಾಚಾರ್ಯಗೆ ಮೈ ತುಂಬೆ ಬಾಣಗಳು ಚುಚ್ಚಿದೆ, ರಕ್ತ ಹರಿತಾ ಇದೆ, ಚುಚ್ಚಿದ ದುಃಖ ಆಗ್ತಾ ಇದೆ. ಆದರೂ ಭಗವಂತನ ಸ್ಮರಣ ಮಾಡ್ತಾರೆ, ತತ್ವೋಪದೇಶ ಮಾಡ್ತಾರೆ, ಪಾಂಡವರಿಗೆ ತತ್ವೋಪದೇಶ ಮಾಡ್ತಾರೆ. ನಾವು ಮಹಾಭಾರತದಲ್ಲಿ ನೋಡ್ತೀವಿ, ಅನುಶಾಸನ ಪರ್ವ, ಶಾಂತಿ ಪರ್ವ, ದೊಡ್ಡದಾಗಿರ್ತಕ್ಕಂತಹ ತತ್ವೋಪದೇಶ ಮಾಡ್ತಾರೆ. ಒಂದು ದಿನ ನಮಗೆ ಜ್ವರ ಬಂದ್ರೆ, ತಲೆಶೂರಿ ಆದ್ರೆ, ಮತ್ತೊಂದು ಏನಾದ್ರು ಆದ್ರೆ ನಾವು ಆಯ್ತು ಪಾಠ ಬೇಡ, ಪೂಜೆ ಬೇಡ, ಜಪ ಬೇಡ, ಭಗವಂತನ ಸ್ಮರಣ ಬೇಡ, ತತ್ವ ಬೇಡ, ಶಾಸ್ತ್ರ ಬೇಡ ಅಂತೀವಿ ನಾವು. ಆದ್ರೆ ಭೀಷ್ಮಾಚಾರ್ಯರಿಗೆ ಮೈ ತುಂಬೆ ಬಾಣಗಳು, ಕೆಳಗೆ ಮೇಲೆ ಸುಮ್ಮನೆ ಬಾಣ ಇಟ್ಟಿಲ್ಲ, ಚುಚ್ಚಿದೆ, ಚುಚ್ಚುತ್ತಾನೆ ಇದೆ. ಆದರೂ ಅಷ್ಟು ತತ್ವಜ್ಞಾನದಲ್ಲಿ ನಿಷ್ಠೆ, ಧರ್ಮಗಳಲ್ಲಿ ನಿಷ್ಠೆ, ಶಾಸ್ತ್ರಗಳಲ್ಲಿ ನಿಷ್ಠೆ, ಭಗವಂತನಲ್ಲಿ ಭಕ್ತಿ, ಅಂತಹ ಮಹಾನುಭಾವರು ಯೋಗ್ಯತಾ ಇರ್ತಕ್ಕಂಥವರು ಭೀಷ್ಮಾಚಾರ್ಯರು. ಅಂತಹ ಭೀಷ್ಮಾಚಾರ್ಯರ ಒಂದು ವಿಶೇಷವಾಗಿರ್ತಕ್ಕಂತಹ ಸ್ಮರಣೆಯನ್ನು ಮಾಡ್ತಾ, ದ್ರೋಣಾಚಾರ್ಯರು ಅವರೂ ಮಹಾನುಭಾವರು, ಇವರೆಲ್ಲ ದೇವತೆಗಳು. ಹೀಗಾಗಿ ಆ ದೇವತೆಗಳ ಒಂದು ವಿಶೇಷವಾದ ಅನುಗ್ರಹ ನಮ್ಮ ಮೇಲೆ ಆಗಬೇಕು. ನಾವು ಮನುಷ್ಯರು, ನಮಗೆ 10 ಸೆಕೆಂಡು ಕೂಡ ಸರಿಯಾಗಿ ಭಗವಂತನ ಸ್ಮರಣೆ, ಧ್ಯಾನ, ಉಪಾಸನ, ಚಿಂತನೆ, ಸತ್ಕರ್ಮ ಅನುಷ್ಠಾನ ಮಾಡುವಂತಹ ಯೋಗ್ಯತೆ ನಮಗಿಲ್ಲ. ತುಂಬಾ ಕಷ್ಟ. ನಾವು ಮಾಡ್ತೇವೆ ಅಂತ ಹೇಳ್ತೇವೆ, ಆದ್ರೆ ನೀವೇನಾದ್ರೂ ಶಾಸ್ತ್ರದ ಹೊರಗಲ್ಲ ಹಚ್ಚಿ ನೋಡಿದ್ರೆ ನಾವೇನ್ ಮಾಡಿವಿ ಅಂತ ನಮಗೆ ಗೊತ್ತಾಗೋದು. ಹಾಗಿರತ್ತೆ ನಮ್ಮ ಪರಿಸ್ಥಿತಿ. ಆದ್ದರಿಂದ ಜ್ಞಾನ ಕರ್ಮೇಂದ್ರಿಯಗತೆ ಬ್ರಹ್ಮರುದ್ರ ಪುರಸ್ತರೇ ಸನ್ಮಾರ್ಗೇ ಪ್ರೇರಿತೋಹಂ ತಾಂ ಪೂಜೆಯಾಮ್ಯದ್ಯ ಮಾಧವ. ಪೂಜೆಯಲ್ಲಿ ಹೇಳುವಂತಹ ಒಂದು ಶ್ಲೋಕ ಇದು. ನಾವೇನ್ ಪೂಜೆ ಮಾಡ್ತೇವೆ, ನಾವೇನ್ ಪಾಠ ಹೇಳ್ತೇವೆ, ನಾವೇನ್ ಪ್ರವಚನ ಮಾಡ್ತೀವಿ, ನಮ್ಮ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳಲ್ಲಿ ಬ್ರಹ್ಮಾ ದೇವತೆಗಳಿದ್ದಾರೆ. ಆ ದೇವತೆಗಳು ನಮ್ಮ ಕಣ್ಣು, ಕಿವಿ, ಮೂಗು ಮೊದಲಾಗಿರ್ತಕ್ಕಂತಹ ಇಂದ್ರಿಯಗಳಿಗೆ ಯಾವ ರೀತಿಯಾಗಿ ಪ್ರೇರಣೆ ಮಾಡ್ತಾರೋ ಆ ರೀತಿಯಾಗಿ ನಾವು ಈ ಕರ್ಮಗಳನ್ನ ಮಾಡ್ತೇವೆ. ಇಲ್ಲದಿದ್ರೆ ಮಾಡೋದಿಲ್ಲ. ಹಾಗೆ ನಾವು ಮಾಡುವ ಎಲ್ಲ ಕರ್ಮಗಳು ಭಗವಂತನ ಪೂಜಾರೂಪವಾಗಬೇಕು, ಆ ಭಗವಂತನ ಅನುಗ್ರಹಕ್ಕೆ ಕಾರಣವಾಗಬೇಕು. ಆ ರೀತಿಯಾಗಿ ಆ ಪರಮಾತ್ಮ, ಗುರುಗಳು, ದೇವತರ ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.